ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಒಂದು ಬೈಕ್ ರೈಡ್ ಮಾಡಿದ್ದಾರೆ. 1300 ಕಿಲೋಮೀಟರ್ ಬೈಕ್ ರೈಡ್ ಮಾಡಿದ್ದಾರೆ. ಮತ್ತು ಇದಕ್ಕಿಂತ ಮುಂಚೆ 2023ರಲ್ಲಿ ಅವ್ರ ಮಗಳ ಜೊತೆಗೆ ಅವರು ಜಗತ್ತಿನ ಅತಿ ಎತ್ತರದ ಪ್ರದೇಶ ಉಮ್ಲಿಂಗ್ ಪಾಸ್ಗೆ ಅಲ್ಲಿ ರೈಡ್ ಮಾಡಿದ್ದಾರೆ. 54 ಇಯರ್ಸ್ ಇಂಪಾಸಿಬಲ್, ಆಗೋದೇ ಇಲ್ಲ. ಅಂದರೆ ನಾವು ಹೇಳೋದು, ನಾವು 20s, ಲೇಟ್ 20s, ಅರ್ಲಿ 30s ಬಿದ್ದು ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಆಗಿ ಹಿಂದೆ ಬರ್ತೇವೆ. ನಿಮಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಇಫ್ ಸಂಬಡಿ ಸೇಸ್ ಯು ಕಾಂಟ್ ಡೂ ಇಟ್, ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಆ ಮೊಮೆಂಟಲ್ಲೂ ನನ್ನ ತಲೆಯಲ್ಲಿ ಅದೇ, ಐ ಹ್ಯಾವ್ ಕಮ್ ಹಿಯರ್ ಟು complete the race. I may not be the first one to race because I have a younger riders who ride faster. I'm a slow rider, but I'm there to complete the race. ನಾನು ಎಲ್ಲಿ ಟ್ರಾವೆಲ್ ಮಾಡುವಾಗ ಕೂಡ ಒಂದು ಫ್ಲ್ಯಾಗ್ ಇಟ್ಟಿರ್ತೀನಿ. ನನ್ನ ಬ್ಯಾಗಲ್ಲಿ ಕರ್ನಾಟಕ ಫ್ಲ್ಯಾಗ್, ಇಂಡಿಯಾ ಫ್ಲ್ಯಾಗ್ ಇದ್ದೇ ಇರುತ್ತೆ. ಯಾವುದೆಲ್ಲ ರೆಕಾರ್ಡ್ಗಳು ನಿಮ್ಮ ಹೆಸರಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ? ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಖರ್ದುಂಗ್ಲಾ, ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಉಮ್ಲಿಂಗ್ಲಾ, ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಸಿಯಾಚಿನ್ ಬೇಸ್ ಕ್ಯಾಂಪ್, ಮತ್ತು ಮದರ್ ಡಾಟರ್ ರೋಡ್ ಟುಗೆದರ್ ಟು ಉಮ್ಲಿಂಗ್ಲಾ. ಹುಡುಗಿಯರು ವೆನ್ ದೇ ರೈಡಿಂಗ್ ದೇ ವಾಂಟ್ ಟು ಶೋ ಅದರ್ಸ್ ದಟ್ ದೇ ಕ್ಯಾನ್ ರೈಡ್ ಅ ಮೋಟರ್ ಬೈಕ್, ಸೊ ದೇ ಡೋಂಟ್ ವೇರ್ ಹೆಲ್ಮೆಟ್. ಹಾಗೆ ಅಂದರೆ ಹೆಲ್ಮೆಟ್ ಹಾಕಿದರೆ ನಾವು ಯಾರು ಅಂತ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ನನಗೆ ಸಿಗ್ನಲಲ್ಲಿ ಸಿಕ್ಕಿದರೆ ನಾನು ಅವ್ರು ನಿಲ್ಲಿಸಿ ಹೇಳ್ತೀನಿ ಹೆಲ್ಮೆಟ್ ಹಾಕಿ ಅಂತ. ಅಂದರೆ ನಾವು ಅದು we are happy that we are able to ride a kind of a machine, but safety comes first. ಎಲ್ಲರೂ ಎಣಿಸೋದು ರೈಡಿಂಗ್ ಬೈಕರ್ ಅಂದ ತಕ್ಷಣ ಫಾಸ್ಟ್ ಹೋಗ್ತಾರೆ ಅಂತ. ನಾಟ್ ನೆಸೆಸರಿಲಿ ಪೀಪಲ್ ಗೋ ಈವನ್ ಸ್ಲೋ ಆಲ್ಸೋ. ಕತ್ಲಾಗ ಅಕ್ಷರ ಆಯಿತು, ಎಟ್ ಅ ಡಿವಿಯೇಷನ್ ಐ ಡಿಂಟ್ ನೋ ವೆದರ್ ಟು ಗೋ ಲೆಫ್ಟ್ ಆರ್ ರೈಟ್. ಇದಿಲ್ಲ, ನೆಟ್ವರ್ಕ್ ಇಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಿಲ್ಲ, ಮೈಲ್ ಸ್ಟೋನ್ ಇಲ್ಲ. ನಿಲ್ಲಿಸಿದೆ, ಒಬ್ಬರು ಡ್ರೈವರ್ ಕರೆದ್ರು ನನಗೆ. ನಾನು ಹೇಳಿದೆ ನನಗೆ ಎಲ್ಲೇ ಹೋಗಬೇಕು, ಈ ಲೆಫ್ಟ್ ತಗೊಳ್ಬೇಕಾ ರೈಟ್ ತಗೊಳ್ಬೇಕಾ ಅಂತ. ಮತ್ತು ನಾನು ಹೆಲ್ಮೆಟ್ ಎಲ್ಲ ತೆಗೆದ ಮೇಲೆ ಅವ್ರು ಹೇಳಿದ್ರು, ಮೇಡಮ್ ಆಪ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶಿಷ್ಟ ಸಂಚಾರಿ ಇದ್ದಾರೆ. ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಕಳೆದ 30 ವರ್ಷಗಳಿಂದ. ಕುಂದಾಪುರ ಮೂಲದವರು, 57 ವರ್ಷ ಇವ್ರಿಗೆ. ಆದರೆ ಇವರು ಜಗತ್ತಿನ ಅತಿ ಎತ್ತರದ ಪ್ರದೇಶಗಳಲ್ಲಿ ಬೈಕ್ ರೈಡ್ ಮಾಡಿದ್ದಾರೆ. ಅಧಿಕೃತವಾಗಿ ದಾಖಲೆಗಳು ಇವ್ರ ಹೆಸರಲ್ಲಿ ಇಲ್ಲದೇ ಇರಬಹುದು, ಆದರೂ ಕೂಡ ಈ ವಯಸ್ಸಿನ ಮಹಿಳೆ ಈ ಒಂದು ಜಾಗದಲ್ಲಿ ರೈಡ್ ಮಾಡಿರೋದು ಅದು ಒಂದು ದಾಖಲೆಯೇ ಸರಿ. ಕೇವಲ ಇವರು ಮಾತ್ರವಲ್ಲ, ಇವ್ರ ಮಗಳ ಜೊತೆಗೆ ಕೂಡ ಅವರು ಅತ್ಯಂತ ಎತ್ತರದ ಟೆರೇನ್ಗಳಲ್ಲಿ ರೈಡ್ ಮಾಡಿದ್ದಾರೆ. ಅವರೇ ವಿಲ್ಮಾ ಕ್ರಾಸ್ಟಾ ಕರ್ವಾಲೋ. ನಮಸ್ಕಾರ. ನಮಸ್ಕಾರ. ಸೊ ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀರಾ? ಓಕೆ. ಸೊ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ನಿಮಗೆ ಸಂಚಾರ ಅಂದರೆ ಯಾವ ಥರದ್ದೆಲ್ಲ ಸಂಚಾರಗಳಿರ್ತಾವಲ್ವ, ನಾವೆಲ್ಲ ಕಂಫರ್ಟಬಲ್ ಆಗಿ ವಿ ಟ್ರಾವೆಲ್ ಇನ್ ಕಾರ್ ಆರ್ ಇನ್ ಫ್ಲೈಟ್ ಆ್ಯಂಡ್ ವಿ ಟೇಕ್ ರೆಸ್ಟ್ ಇನ್ ಸಮ್ ರೆಸಾರ್ಟ್ ಆ್ಯಂಡ್ ದೆನ್ ವಿ ಸಿ ಸಮ್ ಪ್ಲೇಸ್ ಆ್ಯಂಡ್ ವಿ ಕಮ್ ಬ್ಯಾಕ್. ಅದನ್ನು ನಾವು ಟ್ರಾವೆಲ್ ಅನ್ಕೋತೀವಿ. ಬಟ್ ನೀವು ಬೈಕಲ್ಲಿ ಹೋಗುವಂಥದ್ದು ಕಠಿಣ ಟೆರೇನ್ಗಳಲ್ಲಿ, ಕಷ್ಟತಮ ರಸ್ತೆಗಳಲ್ಲಿ, ಓಕೆ, ಅದೇ ಒಂದು ನಿಮಗೆ ಸಂಚಾರ ಅಲ್ವಾ? ಎಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಿಲ್ಮಾ ಅವರೇ? ಇದು ನೀವು ಹೇಳಿದ ಹಾಗೆ ಈಗ ನಾವು ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡೋದು ಒಂದು ಥರದ ಥ್ರಿಲ್. ನಾನು ಚೂಸ್ ಮಾಡಿರೋದು ಯಾಕಂದರೆ, ಒಂದು ಈ ಪ್ರಾಯದಲ್ಲಿ ಸ್ವಲ್ಪ ಫ್ರೀಡಮ್ ಸಿಕ್ಕಿದ ಹಾಗೆ ಆಗ್ತದೆ. ಅಂದರೆ ಮದುವೆ ಆಗುವ ಮೊದಲು ನಮಗೆ ಎಷ್ಟು ಫ್ರೀಡಮ್ ಇರುತ್ತೆ, ಒನ್ಸ್ ವಿ ಆರ್ ಮ್ಯಾರಿಡ್ ನಮಗೆ ಆ ಫ್ರೀಡಮ್ ಇರೋದಿಲ್ಲ. ಯಾರು ಕಟ್ಟಿ ಹಾಕೋದಿಲ್ಲ, ಆದರೆ ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ನಮ್ಮ ಏನೋ ಟ್ರಾವೆಲಿಂಗ್ ಡ್ರೀಮ್ ಇದೆ, ಏನೋ ಒನ್ ವಿಚ್ ಮೇಕ್ಸ್ ಮೀ ಹ್ಯಾಪಿ ಇಸ್ ಸೈಡ್ ಲೈನ್ಡ್. ಒಂದ್ಸಲ ಮಕ್ಕಳು ದೊಡ್ಡವರಾದಮೇಲೆ ಏನಾದರೂ ಮಾಡೋಣ ಅನಿಸುತ್ತೆ. ಹಾಗಾಗಿ ನನಗೆ ಬೈಕಿಂಗು, ನಾನಂದರೆ ಚಿಕ್ಕವಳಿರುವಾಗ ಸ್ವಲ್ಪ ಸೈಕ್ಲಿಂಗ್ ಎಲ್ಲ ತುಂಬ ಮಾಡಿಕೊಂಡೆ. ಸೈಕ್ಲಿಂಗಲ್ಲೇ ನಾನು ಕಾಲೇಜ್ಗೆಲ್ಲ ಹೋಗೋದು. ಹಾಗಾಗಿ ಐ ನೋ ದ ಥ್ರಿಲ್ ಆಫ್ ಬೀಯಿಂಗ್ ಆನ್ ಮೈ ಓನ್ ಆ್ಯಂಡ್ ದಟ್ಸ್ ಹೌ ಐ ಚೋಸ್ ಟು ರೈಡ್ ಮಾಡೋಕ್ಕೆ ಶುರು ಮಾಡಿದ್ದೆ.
ಮಾತ್ರ ನನಗೆ ಹಿಮಾಲಯದಲ್ಲಿ ಹೋಗಲಿಕ್ಕೆ ಏನಂದರೆ ಅದು ನನ್ನ ಕೆಪಾಸಿಟಿ, ಐ ಕ್ಯಾನ್ ಶೋ ಮೈ ಕೆಪಾಸಿಟಿ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನಾನು ರೈಡ್ ಮಾಡಿ ಹೋಗೋಣ ಅಂದರೂ ಕೂಡ ತುಂಬ ವೆಹಿಕಲ್ಸ್ ಇರುತ್ತೆ, ಯು ಡೋಂಟ್ ಎಂಜಾಯ್ ದ ರೈಡ್. ಬಟ್ ದೇರ್ ಐ ಆಮ್ ಆಲ್ ಅಲೋನ್. ನಮಗೆ ಯಾರು ಟ್ರಾಫಿಕ್ ಸಿಗ್ನಲ್ ಇಲ್ಲ, ಕೋ ರೈಡರ್ಸ್ ಇಲ್ಲ, ಕೋ ಮೋಟ್ರಿಸ್ಟ್ ಇಲ್ಲ, ಯಾರೂ ಇಲ್ಲ, ಯು ಆರ್ ಜಸ್ಟ್ ಅಲೋನ್. ಸೊ ಇಫ್ ಯು ಓನ್ಲಿ ಹ್ಯಾವ್ ದಟ್ ಕೆಪಾಸಿಟಿ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಯುವರ್ ಓನ್ ಅಲೋನ್, ದಟ್ಸ್ ದ ಪ್ಲೇಸ್ ಆ್ಯಂಡ್ ದಟ್ ಇಸ್ ದ ಸ್ಪಿರಿಟ್. ಆಮೇಲೆ ಆ ಒಂದು ನಾನು ಇವ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಓಕೆ, ಅದಾದ ನಂತರ ನಾನು ಮುಂದಿನ ಪ್ರಶ್ನೆ ಕೇಳ್ತೀನಿ. ಇವರು ಇತ್ತೀಚಿನ ಒಂದು 2025 ಆಗಸ್ಟ್ 15ಗೆ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಒಂದು ಬೈಕ್ ರೈಡ್ ಮಾಡಿದ್ದಾರೆ. 1300 ಕಿಲೋಮೀಟರ್ ಬೈಕ್ ರೈಡ್ ಮಾಡಿದ್ದಾರೆ. ಮತ್ತು ಇದಕ್ಕಿಂತ ಮುಂಚೆ 2023ರಲ್ಲಿ ಅವ್ರ ಮಗಳ ಜೊತೆಗೆ ಅವರು ಜಗತ್ತಿನ ಅತಿ ಎತ್ತರದ ಪ್ರದೇಶ ಉಮ್ಲಿಂಗ್ ಪಾಸ್ಗೆ ಅಲ್ಲಿ ರೈಡ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ಕೇರಳದ ಕೆಲವೊಂದು ಕೋ ರೈಡರ್ ಜೊತೆಗೆ ಲೇನಿಂದ ಜನ್ಸ್ಕರ್ ವ್ಯಾಲಿ ಅದಕ್ಕೆ ರೈಡ್ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ರೈಡನ್ನು ನಮ್ಮ ವಿಲ್ಮಾ ಅವ್ರು ಮಾಡಿದ್ದಾರೆ. ಸೊ ನೀವು ಒಂದು ಮಾತನ್ನು ಹೇಳಿದ್ರಿ, ಏನಂದರೆ ನೀವು ಯುನೋ ಇಟ್ಸ್ ಲೈಕ್ ವಿನ್ನಿಂಗ್ ಯುವರ್ ಸೆಲ್ಫ್ ಬೇಸಿಕಲಿ. ಸೊ ನೋಡಿ, ಆ ಒಂದು ಇದನ್ನು ಯೋಚನೆ ಮಾಡಿ, ನೀವು ಒಬ್ಬರೇ ಇದ್ದೀರಾ ಆ ರೋಡಲ್ಲಿ, ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ನಿಮ್ಮ ಜೊತೆಗೂ ಯಾರೂ ಇಲ್ಲ. ಓಕೆ, ಮೋಸ್ಟ್ ಪ್ರಾಬಬ್ಲಿ. ಆ್ಯಂಡ್ ಯು ಟ್ರಾವೆಲಿಂಗ್ ದೇರ್, ಏನು ರಿಯಲೈಸ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ? ಆ್ಯಕ್ಚುಲಿ ಈಗ ನಾವು ಹೋಗೋದು ಆ್ಯಸ್ ಅ ಟೀಮ್. ನಾವು ಈಗ 5-6 ರೈಡರ್ಸ್ ಇದ್ದೇವೆ, 2 women ಆ್ಯಂಡ್ 3-4 men ಆ್ಯಂಡ್ ಆಲ್ ಆರ್ ಫ್ರಮ್ ಕೇರಳ. ನಾವು ಟೀಮಲ್ಲಿ ಹೋಗ್ತೇವೆ. ಬೆಳಿಗ್ಗೆ ಹೊರಡುವಾಗ ವಿ ಲೀವ್ ಇನ್ ಅ ಟೀಮ್. ಓಕೆ. ಮತ್ತೆ ನಮ್ಗೆ ಒಬ್ರು ರೋಡ್ ಕ್ಯಾಪ್ಟನ್ ಅಂತ ಇರ್ತಾರೆ, ನಮಗೆ ದಾರಿ ತೋರಿಸೋರು. ಅಲ್ಲಿ ಅಂದರೆ ಮೈಲ್ ಸ್ಟೋನ್ ಇಲ್ಲ, ನೆಟ್ವರ್ಕ್ ಇಲ್ಲ, ಹಾಗಾಗಿ ವಿ ಕಾಂಟ್ ಕನೆಕ್ಟ್ ಈಚ್ ಅದರ್. ಹಾಗಾಗಿ ದಾರಿ ತೋರಿಸ್ಲಿಕ್ಕೆ ಒಬ್ಬರು ಇರ್ತಾರೆ. ಮತ್ತು ನಾವು ಸ್ವಲ್ಪ ಪ್ರೋ ಆದ್ದರಿಂದ ಈಗ ನಾವು ಒಂದು ಬ್ಯಾಕಪ್ ವೆಹಿಕಲ್ ತಗೊಂಡು ಹೋಗ್ತೇವೆ. ಹಾಗಾಗಿ ನಮ್ಮ ಲಗೇಜು ಬೈಕ್ ಮೇಲೆ ಇಡೋದಿಲ್ಲ, ಅಂದರೆ ಅಪ್ ಹಿಲ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವರೊಬ್ಬರು ಬ್ಯಾಕಪ್ ವೆಹಿಕಲ್ ವಿತ್ ಆಲ್ ಅ ಲಗೇಜ್, ಅವರು ಹಿಂದೆ ಬರ್ತಾರೆ, ಟೇಲ್ ಎಂಡರ್. ಅವ್ರಿಗಿಂತ ಮುಂದೆ ನಾನು ಇರೋದು. ಒಂದು ನೀವೀಗ ನನಗೆ ವಾಟ್ ಐ ಅಚೀವ್ ವಿತ್ ದ್ಯಾಟ್. ಓಕೆ, ಒಂದೊಂದು ಸಲ ಲೈಫಲ್ಲಿ ಏನಾಗುತ್ತೆ, ನಮಗೇನಾದರೂ ಮಾಡೋಕ್ಕೆ ಬೇಕು, ತುಂಬ ಜನರು ನಮಗೆ ಅಡ್ವೈಸ್ ಕೊಡ್ತಾರೆ, ಆಗೋದಿಲ್ಲ ನಿಮಗೆ ಅಂತ. ಓಕೆ, ಈವನ್ ಫಸ್ಟ್ ಟೈಮ್ ವೆನ್ ಐ ವಾಂಟೆಡ್ ಟು ಗೋ ಇನ್ 2020 ಐ ಹ್ಯಾಡ್ ಪ್ಲ್ಯಾನ್ ಟು ಗೋ. ಆಗ ಮಾತ್ರ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕೋವಿಡ್, ಮತ್ತು ಅಲ್ಲಿ ಚೈನೀಸ್ ಇನ್ವೇಷನ್ ಇತ್ತು. ಡ್ಯೂರಿಂಗ್ ದ್ಯಾಟ್ ಟೈಮ್ ನಾನು ತುಂಬ ಅಲ್ಲಿ ಹೋದ ರೈಡರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ನನಗೆ ಹೇಳೋದು 55 years 54 years ಇಂಪಾಸಿಬಲ್, ಆಗೋದೇ ಇಲ್ಲ. ಅಂದರೆ ನಾವು ಹೇಳೋದು, ನಾವು 20s ಲೇಟ್ 20s early 30s ಬಿದ್ದು ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಆಗಿ ಹಿಂದೆ ಬರ್ತೇವೆ, ನಿಮಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಇಫ್ ಸಂಬಡಿ ಸೇಸ್ ಯು ಕಾಂಟ್ ಡೂ ಇಟ್, ಐ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಸೊ ಹಾಗಾಗಿ ನಾನು ಚಾಲೆಂಜ್ ಮಾಡಿನೇ ಸ್ವಲ್ಪ ಪ್ರಿಪೇರ್ ಆಗಿದ್ದೆ, ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿಯೇ ಹೋಗಿದ್ದೆ ನಾನು. ಮತ್ತು ಅಲ್ಲಿ ನಮಗೆ ಯಾರು ಕರ್ಕೊಂಡು ಹೋಗ್ತಾರೆ ಅವರಿಗೆಲ್ಲ ನಾನು ಕೇಳಿ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಸಿಚುವೇಶನ್ ನೋಡಿ ನಾನು ಹೋಗಿದ್ದೆ. ಆದರೂ ನಾನು ಸಕ್ಸಸ್ ಆಗಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಹೋದಾಗ ಒಂದು ಲಿಟಲ್ ಇಮೆಚ್ಯೂರ್ ರೈಡರ್ಸ್ ವಿ ಹ್ಯಾಡ್ ಇನ್ ಅ ಟೀಮ್. ಅವರು ಸ್ವಲ್ಪ ರಸ್ತೆ ಚೆನ್ನಾಗಿದ್ದರೆ ರೇಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಯು ಕ್ಯಾನ್ ನಾಟ್ ರೇಸ್ ದೇರ್ ಬಿಕಾಸ್ ಅದು ಹೈ ಮೌಂಟೇನ್ ಆದ್ದರಿಂದ ಸ್ವಲ್ಪ ನಮಗೆ ಮೌಂಟೇನ್ ಸಿಕ್ನೆಸ್ ಆಗುತ್ತೆ. ಯು ಹ್ಯಾವ್ ಟು ಗೋ ಸ್ಲೋ. ಅವ್ರ ಜೊತೆಗೆ ನನಗೆ ಕೋಪ್ ಮಾಡೋಕ್ಕಾಗಿಲ್ಲ. ಮತ್ತು ನನಗೆ ಸಿಕ್ಕ ಬೈಕ್ ಕೂಡ 96,000 kilometer ರನ್ ಆದ ಬೈಕ್. ನಾನು ಕೇಳಿದ್ದು ಕ್ಲಾಸಿಕ್, ನನಗೆ ಸಿಕ್ಕಿದ್ದು ಬುಲೆಟ್. ಹಾಗಾಗಿ ಅದು ತುಂಬ ವೈಬ್ರೇಟ್ ಆಗ್ತಿತ್ತು. ಮತ್ತು ಆಫ್ ರೋಡಲ್ಲಿ ಅದು ನನಗೆ ಬಿಡಲಿಕ್ಕಾಗಲಿಲ್ಲ. ಅಂದರೆ ಐ ಮೈಸೆಲ್ಫ್ ವಾಸ್ ನಾಟ್ ಪ್ರಿಪೇರ್ಡ್ ಲೈಕ್. ಹಾಗಾಗಿ ಅರ್ಧದಲ್ಲೇ ನಾನು ಬಿಟ್ಟು ಆಗೋದಿಲ್ಲ ಅಂತ ಹಿಂದೆ ಬಂದೆ. ಹಿಂದೆ ಬಂದ ಫಸ್ಟ್ ಆ ರೈಡ್ ಏನದು, ವಾಟ್ ವಾಸ್ ದ ಐ ಮೀನ್ ಡಿಸ್ಟೆನ್ಸ್, ಅದೇನು ಏನು? ಫಸ್ಟ್ ಟೈಮ್ ನಾನು ಹೋಗಿರೋದು 750 kilometers. ಎಲ್ಲಿಂದ ಎಲ್ಲಿಗೆ? ಅದು ಲೇಯಿಂದ ಹೊರಟು ಖರ್ದುಂಗ್ಲಾ ಹೋಗಿ, ನುಬ್ರಾ ಹೋಗಿ, ಪ್ಯಾಂಗ್ಯಾಂಗ್ ಲೇಕ್ ಹೋಗಿ, ಮತ್ತೆ ಹಿಂದೆ ಲೇಗೆ ಬರೋದು. ಆ ಸರ್ಕಿಟ್ ಅದೊಂದು. ಯು ಕಾಂಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಯು ಹ್ಯಾವ್ ಟು ಗೋ ವಿತ್ ದ ಟೀಮ್
ಬಿಕಾಸ್ ಯು ಡೋಂಟ್ ನೋ ದ ವೇ ಅದರ್ವೈಸ್ ಅಲ್ಲಿ ಗೂಗಲ್ ಮ್ಯಾಪ್ ನಡೆಯೋದಿಲ್ಲ. ಹಾಗಾಗಿ ಅವ್ರ ಜೊತೆಗೆ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಅದಕ್ಕೆ ಸರ್ಕಿಟ್ ಕಂಪ್ಲೀಟ್ ಮಾಡಿದ್ದೆ, ಬಟ್ ವೆರಿ ಡಿಜೆಕ್ಟೆಡ್. ಅಂದರೆ ನಾನು ನೋ, ಬಿಕಾಸ್ ಐ ಡಿಡ್ ನಾಟ್ ರೈಡ್ ರೈಟ್. ಐ ವಾಂಟೆಡ್ ಟು ರೈಡ್ ಟು ಖರ್ದುಂಗ್ಲಾ. ಖರ್ದುಂಗ್ಲಾ ವಾಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ದೆನ್. ಆಗಲಿಲ್ಲ ನನಗೆ. ಸೊ ನೀವು ಎಲ್ಲಿಂದ ವಾಪಸ್ ಬಂದ್ರಿ ಹಾಗಾದ್ರೆ? ನಾನು ಸರ್ಕಿಟ್ ಕಂಪ್ಲೀಟ್ ಮಾಡಿದ್ದೆ, ಬ್ಯಾಕಪ್ ವೆಹಿಕಲ್ಲಿ ಕೂತು ನಾನು ಕಂಪ್ಲೀಟ್ ಮಾಡಿದ್ದೆ, ರೈಡ್ ಮಾಡಲಿಲ್ಲ. ನನ್ನ ವೆಹಿಕಲ್ ನಾನು ಪ್ಯಾಕ್ ಮಾಡಿದ್ದೆ, ಅಂದರೆ ಕ್ಲಚ್ ಪ್ರಾಬ್ಲಮ್ ಇತ್ತು. ಮತ್ತು ಒಂದ್ಸಲ ಬಿದ್ದೆ ನಾನು. ಬಿದ್ದ ಮೇಲೆ ಕಾನ್ಫಿಡೆನ್ಸ್ ಹೋಗುತ್ತೆ ಒಂದು. ಈಗ ಅವಳು ಬಿದ್ದರೆ ಅವಳು ಹೇಳ್ತಾಳೆ, ಮತ್ತು ಮಗಳು ಹೇಳ್ತಾಳೆ, ಮತ್ತು ರೈಡ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ನಮ್ಮ ಏಜಲ್ಲಿ ಆಗೋದಿಲ್ಲ ಅದು. ಬಿದ್ದು ಅದರ ನಮ್ಮ ಮೈ ಮೇಲೆ ಬೈಕ್ ಬಿದ್ದರೆ ಯಾರಾದರೂ ಬಂದು ಎತ್ತಬೇಕು ನಮಗೆ. ಹಾಗಾಗಿ ಕಂಪ್ಲೀಟ್ ಮಾಡಿದೆ, ಬಟ್ ಐ ಡಿಂಟ್ ರೈಡ್. ನಾನು ಹೋಗಿದ್ದು ಅಲ್ಲಿ ರೈಡ್ ಮಾಡಿ ಒಂದು ಎಲ್ಲಾದರೂ ನನ್ನ ಹೆಸರು ಇರಬೇಕು ಅಂತ. ಅಂದರೆ ಅದೇ ಟೈಮ್ಗೆ ನಾನು ಅದೊಂದು ಆರ್ಟಿಕಲ್ ಓದಿದ್ದೆ, 52 years ಓಲ್ಡ್ ಲೇಡಿ ಈಸ್ ದ ಓಲ್ಡೆಸ್ಟ್ ವುಮನ್ ಟು ರೀಚ್ ದ ಹೈಯೆಸ್ಟ್ ಮೋಟ್ರೇಬಲ್ ರೋಡ್. ಅದು ಬ್ರೇಕ್ ಮಾಡಬೇಕಂತ ನಾನು ಹೋಗಿದ್ದೆ. ಆಗ ನನಗೆ 53 years ಆಗಲಿಲ್ಲ. ಹಾಗಾಗಿ ಹಿಂದೆ ಬಂದೆ, ಮತ್ತು ನಾನು ಹೋಗೋದೇ ಇಲ್ಲ ಅಂತ. ಅಂದರೆ ಐ ವಾಸ್ ವೆರಿ ಡಿಜೆಕ್ಟೆಡ್. ಅದೇ ಟೈಮಲ್ಲಿ ನನಗೆ ಮತ್ತೊಂದು ಆರ್ಟಿಕಲ್ ಸಿಕ್ತು. ಅದೇ ಐ ರೆಡ್ ಅಬೌಟ್ ದಟ್ ಸೇಮ್ ವುಮನ್ ಹೂ ರೋಡ್ ಟು 52 years. ಮತ್ತು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದೆ. ಅಂದರೆ ನಾನು ಬೈಕೇ ಚೇಂಜ್ ಮಾಡಿಬಿಟ್ಟೆ. ಮನೆಯಲ್ಲೇ ನಾನು ಹಿಮಾಲಯನ್ ಬೈಕ್ ತಗೊಂಡೆ. ಅದೇ ಅಲ್ಲಿ ಹೆಚ್ಚು ಯೂಸ್ ಆಗ್ತಾ ಇರೋ ಬೈಕು. ಅದು ತಗೊಂಡು ಮತ್ತೆ ನಾನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೆ. ಮತ್ತು ಬ್ರೀದಿಂಗ್, ಯೋಗ, ಮೆಡಿಟೇಷನ್ ಅದೆಲ್ಲ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಐ ವಾಂಟೆಡ್ ಟು ಡೂ ದ್ಯಾಟ್. ಇಬ್ಬರು ಮಕ್ಕಳು ನನಗೆ ತುಂಬ ಸಪೋರ್ಟ್ ಮಾಡಿದರು. ಹಾಗಂತ ಮತ್ತು ಸೆಕೆಂಡ್ ಟೈಮ್ ಹೋಗುವಾಗ ನನಗೆ ಯಾರಾದರೂ ಮೋಟಿವೇಟ್ ಮಾಡೋಕ್ಕೆ ಬೇಕು ಅಂತ ಮಗಳನ್ನು ಕೂಡ ಕರ್ಕೊಂಡು ಹೋದೆ. ಹಾಗಾಗಿ ಅವಳು ನಾನು ಎಲ್ಲಿ ನಿಂತರೆ ಅಂದರೆ ಒಂದೊಂದು ಸಲ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಇರುತ್ತೆ. ಅಂದರೆ ನಾವು ಅಸ್ತಮಾ ಪೇಷಂಟಾಗಿ ಉಸಿರಾಡಬೇಕು. ಆಗ ಅವಳು ನನಗೆ ಇಲ್ಲ ಅಮ್ಮ ಹೋಗ್ಲಿಕ್ಕೆ ಆಗ್ತದೆ, ಯು ಕ್ಯಾನ್ ಡೂ ಇಟ್ ಅಂತ ಮೋಟಿವೇಟ್ ಮಾಡ್ತಾ ಇದ್ಲು. ಹಾಗಾಗಿ ನಾನು ಖರ್ದುಂಗ್ಲಾ ತನಕ ಮೇಲೆ, ಅದು ಖರ್ದುಂಗ್ಲಾ ಡಿಸ್ಟೆನ್ಸ್ ಹೆಚ್ಚಿಲ್ಲ ಲೇಯಿಂದ, ಬಟ್ ಇಟ್ಸ್ ವೆರಿ ಸ್ಟೀಪ್. ಆ್ಯಂಡ್ ತುಂಬ ಜನರು ಇದು ಉಸಿರಾಡ್ಲಿಕ್ಕೆ ಆಗದೆ ಹಿಂದೆ ಬರ್ತಾರೆ. ನನಗೇನು ನಾನು ಸ್ವಲ್ಪ ಯೋಗ ಎಲ್ಲ ಮಾಡಿದ್ರಿಂದ, ಅಂದರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಿದ್ರಿಂದ ನನಗದು ಆಯಿತು. ಸೊ ಐ ಕೇಮ್ ಬ್ಯಾಕ್, ಐ ಅಚೀವ್ಡ್ ದಟ್ ಆ್ಯಂಡ್ ಕೇಮ್ ಬ್ಯಾಕ್. ಹಿಂದೆ ಬಂದ ದಿನ ನಮಗೆ ಗೊತ್ತಾಯಿತು ಮತ್ತೊಂದು ಪಾಸ್ ಡೆವಲಪ್ ಆಗಿದೆ ಅಂತ. ಅದರಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಡಿಫೆನ್ಸ್, ಇಟ್ಸ್ ಅ ಪಾರ್ಟ್ ಆಫ್ ಡಿಫೆನ್ಸ್. ಅವರು ಡೆವಲಪ್ ಮಾಡ್ತಾ ಇರ್ತಾರೆ ರಸ್ತೆಯನ್ನು. ಅವರು ಮತ್ತೊಂದು ಡೆವಲಪ್ ಮಾಡಿ ಸಿವಿಲಿಯನ್ಗೆ ಬಿಟ್ಟರು. ಹಾಗಾಗಿ ಮತ್ತೊಂದು ವರ್ಷ ನೆಕ್ಸ್ಟ್ ಹೋಗೋಣ ಅಂತ ಮತ್ತೆ ನಾವು ನಮ್ಮದೇ ಟೀಮ್ ಮಾಡಿದ್ದೇವೆ ಈಗ ನಾವು. ಅಂದರೆ ದಟ್ ರೈಡರ್ಸ್ ಫ್ರಮ್ ಓಲ್ಡರ್ ಗ್ರೂಪ್ ನಾವು ಅಲ್ಲೇ ಸಿಕ್ಕಿದ್ದು ಎಲ್ಲ ಕೇರಳದವರು, ಮತ್ತು ನಾನು ಮತ್ತು ನನ್ನ ಮಗಳು ಮತ್ತೆ ಹೋಗೋಣ ಅಂತ 2023ಗೆ ಮತ್ತೆ ನಮ್ಮದು ಡಯೆಟ್ಟು 6 months. ನಾನು ತುಂಬ ಸೀರಿಯಸ್, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ವೆನ್ ಐ ಆಮ್ ಗೋಯಿಂಗ್ ಫಾರ್ ಎನಿ ಟೂರ್ಸ್. ಹಾಗಾಗಿ ಮಾಡಿ ಹೋದೆವು. ಅದು ಕೂಡ ಟಿಬೆಟ್ ಬಾರ್ಡರ್ ಹತ್ರ. ವೆರಿ ಟಫ್ ರೋಡ್, ಟು ಮಚ್ ಆಫ್ ರೋಡಿಂಗ್. ಮತ್ತು ಅಲ್ಲಿ ತುಂಬ ಚಾಲೆಂಜ್ ಇರೋದು ಸ್ಯಾಂಡ್ ಡ್ಯೂನಲ್ಲಿ ರೈಡ್ ಮಾಡೋಕ್ಕೆ. ಸ್ಯಾಂಡ್ ಡ್ಯೂನ್ ಅಂದರೆ ನೀವು ಇದು ಸಮುದ್ರ ನೋಡಿದರೆ ಸಮುದ್ರದ ಸೈಡ್ಗೆ ವೆಟ್ ಸ್ಯಾಂಡ್ ಇರುತ್ತೆ, ಡ್ರೈ ಸ್ಯಾಂಡ್ ಇರುತ್ತೆ. ಆ ಡ್ರೈ ಸ್ಯಾಂಡ್ ಹಾಗೇ ಇರೋದು ಕಿಲೋಮೀಟರ್ಸ್. ಅಲ್ಲಿ ಬಿದ್ದರೆ ಫಾಸ್ಟ್ ಹೋಗೋಕ್ಕಾಗಲ್ಲ, ತುಂಬ ಸ್ಲೋ ಹೋಗಬೇಕು. ಬಿದ್ದರೆ ಹೇಳೋಕ್ಕಾಗಲ್ಲ, ಅಂದರೆ ನಾವು ಮರಳಲ್ಲಿ ಬಿದ್ದಿರ್ತೇವೆ. ಹೌದು, ತುಂಬ ಚಾಲೆಂಜಿಂಗ್ ಇತ್ತು. ಒಂದೆರಡು ಸಲ ಬಿಡ್ತೇನಂತ ಒಂದೊಂದು ಸಲ ಯು ಹ್ಯಾವ್ ಅ ಕ್ವಶನ್ ವೆದರ್ ಯು ಕ್ಯಾನ್ ಡೂ ಇಟ್. ಆ ಕ್ವಶನ್ ಬರ್ತಾಯಿತ್ತು ನನ್ನ ತಲೆಯಲ್ಲಿ. ಆದರೂ ನಾನು ಪ್ರಾಕ್ಟೀಸ್ ಮಾಡಿದ್ದು. ಐ ವಾಸ್ ಅ ವಾಲಿಬಾಲ್ ಪ್ಲೇಯರ್ ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್. ಐ ರೆಪ್ರೆಸೆಂಟೆಡ್ ಕರ್ನಾಟಕ ಮತ್ತು ನ್ಯಾಷನಲ್ಸ್ ಆಡಿದ್ದೆ ನಾನು. ಹೌದು, ಹಾಗಾಗಿ ನಾನು ಆಟ ಆಡಿದ್ರಿಂದ ನನಗೆ ಯಾವಾಗಲೂ ಐ ನೆವರ್ ಗಿವ್ ಅಪ್. ಬಿಕಾಸ್ ಆಡುವಾಗ ನಾವು ಲಾಸ್ಟ್ ಪಾಯಿಂಟ್ ತನಕ ನಾವು ಫೈಟ್ ಮಾಡ್ತೇವೆ. ಹಾಗೆ ನಾನು ಇದು ನನಗೆ ಈಗ ಕೂಡ ಲೈಫಲ್ಲಿ ಇದೆ. ಐ ನೆವರ್ ಗಿವ್ ಅಪ್ ಆನ್ ಥಿಂಗ್ಸ್ ಒನ್ ವಿಚ್ ಐ ವಾಂಟ್ ಟು ಅಚೀವ್. ಟಿಲ್ ಐ ಅಚೀವ್ ಐ ವಿಲ್ ನಾಟ್ ಲಿವ್ ಇಟ್. ಹಾಗಾಗಿ ಆ ಮೊಮೆಂಟಲ್ಲೂ ನನ್ನ ತಲೆಯಲ್ಲಿ ಅದೇ, ಐ ಹ್ಯಾವ್ ಕಮ್ ಹಿಯರ್ ಟು ಕಂಪ್ಲೀಟ್ ದ ರೇಸ್.
I may not be the first one to race because I have a younger riders who ride fast. I'm a slow rider, but I'm there to complete the race. You are the first one, of your age. Yes, yeah. No woman, I think above 50 has gone there. ಇದು ಯಾವುದಿದು ನೀವು ಹೇಳಿದ್ದು ಯಾವುದಿದು? Umlingla Pass. ಉಮ್ಲಿಂಗ್ಲಾ ಪಾಸ್. ಇದು near Tibet. ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್. ಅದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್. ಇತ್ತೀಚೆಗಾಗಿರೋದು ಅದು. ಅದು 2023 ಓಪನ್ ಆಗಿರೋದು. ಈಗ ಸ್ಯಾಡೆಸ್ಟ್ ಪಾರ್ಟ್ ಏನಂದರೆ ನಾನು ಈ ಸಲ ಎಲ್ಲಿ ನಮಗೆ ಹೈಯೆಸ್ಟ್ ರೋಡ್ ಸಿಕ್ಕಿಲ್ಲ ಅಂತ ಸಿಯಾಚನ್ ಬೇಸ್ ಕ್ಯಾಂಪ್ಗೆ ಹೋಗಿರೋದು ನಾವು. ಮತ್ತು ನಮಗೆ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ನಾವು ಹೋಗಿರೋದು. ಆದರೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ನಮಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಸಿಕ್ಕಿಲ್ಲ. ಆದರೆ ಅಲ್ಲಿ ನಮಗೆ ಸ್ವಲ್ಪ ಅಂದರೆ ಅಲ್ಲಿ ಹೋದರೆ ದ ಫೀಲಿಂಗ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಲೈಕ್ ಒನ್ ಈಸ್ ನೋ ಸೋಲ್, ಯು ಡೋಂಟ್ ಸಿ ಎನಿ ಸೋಲ್ ಆನ್ ದ ರೋಡ್. ರಸ್ತೆನೇ ಒಂದೊಂದು ಕಡೆ ರಸ್ತೆ ಇರೋದಿಲ್ಲ. ಮತ್ತು ಸ್ವಲ್ಪ ಪೇಟ್ರಿಯಾಟ್ರಿಸಮ್ ನಮ್ಮಲ್ಲಿ ಇದ್ದರೆ ಅದು ತುಂಬ ನಾನು ಎಲ್ಲಿ ಟ್ರಾವೆಲ್ ಮಾಡುವಾಗ ಕೂಡ ಒಂದು ಫ್ಲ್ಯಾಗ್ ಇಟ್ಟಿರ್ತೀನಿ ನನ್ನ ಬ್ಯಾಗಲ್ಲಿ. ಕರ್ನಾಟಕ ಫ್ಲ್ಯಾಗ್, ಇಂಡಿಯಾ ಫ್ಲ್ಯಾಗ್ ಇದ್ದೇ ಇರುತ್ತೆ. ಎಲ್ಲಿಯಾದರೂ ಏನಾದರೂ ಒಂದು ಮಾನ್ಯುಮೆಂಟ್ ಇದ್ದರೆ ನಾನು ಫ್ಲ್ಯಾಗ್ ಹಿಡಿದು ನಿಲ್ತೀನಿ, ಫೋಟೋ ತೆಗೆದು ಬಿಡ್ತೀನಿ. ಹಾಗಾಗಿ ಅದು ಫ್ಲ್ಯಾಗ್ ನಮ್ಮ ವೆಹಿಕಲ್ಗೆ ಕಟ್ಟಿ ಅಷ್ಟು ದೂರ ಹೋಗುವಾಗ ನಮಗೆ ಸಿಗೋದು ಜಸ್ಟ್ ಡಿಫೆನ್ಸ್ ಪೀಪಲ್, ನೋ ಸಿವಿಲಿಯನ್, ನೋ ಅದರ್ ಸಿವಿಲಿಯನ್ಸ್ ಎಟ್ ಆಲ್ ಥ್ರೂ ಟಿಲ್ ಸಿಯಾಚನ್ ಬೇಸ್ ಕ್ಯಾಂಪ್ಗೆ ಹೋಗೋದು ನಾವು. ಹಾಗಾಗಿ ಅಲ್ಲಿ ಹೋಗಿ ಆ ಮಾನ್ಯುಮೆಂಟ್ಸು, ಆ ಫ್ಲ್ಯಾಗ್ಸು ಎಲ್ಲ ನೋಡುವಾಗ ಇಫ್ ಯು ಆರ್ ಎ ಪೇಟ್ರಿಯಾಟಿಕ್ ಪರ್ಸನ್, ನಿಮಗೆ ಕಣ್ಣೀರು ಅಂದರೆ ತುಂಬ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೆರಿ ಇಮೋಷನಲ್ ಯು ಫೀಲ್. ಸೊ ಈಗ ಏನಾಗಿದೆ, ಈಗ ನಮಗೆ ಬಂದ ಮೇಲೆ ಗೊತ್ತಾಯಿತು 15 days 3 weeks ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಗೊತ್ತಾಯಿತು ನಮಗೆ ಮತ್ತೊಂದು ಹೈಯರ್ ಪಾಸ್ ಡೆವಲಪ್ ಆಯಿತು ಅಂತ. ಇದು ಉಮ್ಲಿಂಗ್ಲಾ ವಾಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್, ವಾಸ್ 19,024 feet ಅಬೌವ್ ದ sea level. ಅದು ಎವರೆಸ್ಟ್ ಬೇಸ್ ಕ್ಯಾಂಪ್ಗಿಂತ ಹೈಯರ್. ಹೌದು. ಆದರೆ ಈಗ ಡೆವಲಪ್ ಆಗಿದ್ದು 19,400 square feet. So it's still another 400 feet above what we have done. ಸೊ ಇವತ್ತೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೆವು ನಮ್ಮ ಟೀಮ್ ಜೊತೆ, ಕೇರಳದವರು ಹೋಗೋಣ ಅಂತ. ಹೋಗೋಣ ಅಂದರೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಬೇಕು ಫಿಟ್ನೆಸ್ ಬಗ್ಗೆ. ಈಗ ಮೊದಲು ನಾನು ಯೋಗ ಮೆಡಿಟೇಷನ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಈಗ ನಾನು ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೆ, ಅಂದರೆ ಶೋಲ್ಡರ್ಸ್ ಎಲ್ಲ ಸ್ಟ್ರಾಂಗ್ ಇರಬೇಕು ಅಂತ. ಹಾಗೆ ಒನ್ ಆಫ್ಟರ್ ಅನದರ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಆ್ಯಂಡ್ ಐ ಹ್ಯಾವ್ ಅ ವೆರಿ ನೈಸ್ ಟೀಮ್ ಫ್ರಮ್ ಕೇರಳ. ಸೊ ತುಂಬ ಅಂದರೆ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡ್ತಾ ಇರ್ತೇವೆ. ನಾನಂದರೆ ಸ್ವಲ್ಪ ಅಂದರೆ ಈ ಸಲ ಹೋದಾಗ ಮಗಳು ಬಂದಿರಲಿಲ್ಲ, ಹಾಗಾಗಿ ಅವರೇ ನನಗೆ ತುಂಬ ಅಂದರೆ ಒಬ್ಬರು ನನ್ನನ್ನು ನೋಡ್ತಾ ದಿಲ್ ಕೀಪ್ ಎನ್ ಐ ಆನ್ ಮೀ. ಹಾಗಾಗಿ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಚಾಲೆಂಜಿಂಗ್. ಒಂದೊಂದು ಸಲ ಈ ಸಲ ನಾನು 60 kilometers ಅವೇ ಫ್ರಮ್ ಸಿಯಾಚನ್ ಮೆಟ್ ವಿತ್ ಅ ಸ್ಮಾಲ್ ಆಕ್ಸಿಡೆಂಟ್. ಅಂದರೆ ಜಸ್ಟ್ ಸ್ಕಿಡ್ ಆಗಿ ಬಿದ್ದೆ. ಮಾತ್ರ ಏನಾಯ್ತು ಅಂದರೆ ಅದು ಅಂದರೆ ತುಂಬ ವಾಟರ್ ಕ್ರಾಸಿಂಗ್ ಇರುತ್ತೆ ಅಲ್ಲಿ. ನಿಮಗೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ವಾಟರ್ ಕ್ಯಾನ್ ಬಿ ಇಫ್ ಬೆಳಿಗ್ಗೆ ನಾವು ವಾಟರ್ ಕ್ರಾಸಿಂಗ್ ಸಿಕ್ಕಿದ್ರೆ ನೀರು ಕಡಿಮೆ ಇರುತ್ತೆ. ಸೂರ್ಯ ಮೇಲೆ ಬಂದಾಗೆ ಐಸ್ ಮೆಲ್ಟ್ ಆಗಿ ಜಾಸ್ತಿ ಆಗುತ್ತೆ. ಆಫ್ಟರ್ನೂನ್, ಪೋಸ್ಟ್ ಆಫ್ಟರ್ನೂನ್ ಆ್ಯಂಡ್ ಆಲ್ ಟಿಲ್ ಯೋರ್ ಹಿಪ್ ಲೆವೆಲ್ ಆಲ್ಸೋ ವಾಟರ್ ವಿಲ್ ಬಿ ದೇರ್. ಒಂದೊಂದು ಸಲ ಕ್ರಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಡಿಫೆನ್ಸ್ ವೆಹಿಕಲ್ಗೆ ವೆಯ್ಟ್ ಮಾಡಿ ಏನಾದರೂ ಕ್ರಾಸ್ ಆಗ್ತಾಯಿದ್ರೆ ಅವರ ಟ್ರಕ್ ಮೇಲೆ ನಾವು ವೆಹಿಕಲ್ ಹಾಕಿ ಅದರ ಮೇಲೆ ಹತ್ತಿ ಕ್ರಾಸ್ ಮಾಡಿ ಮತ್ತೆ ಇಳಿದು ಹೋಗಬೇಕು. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್, ಬಟ್ ಒನ್ಸ್ ಯು ಅಕಂಪ್ಲಿಷ್ ದಟ್ ಹ್ಯಾಪಿನೆಸ್ ಯು ಕ್ಯಾನ್ ನಾಟ್ ಎಕ್ಸ್ಪ್ರೆಸ್. ತುಂಬ ಅಂದರೆ ಏನೋ ಅಚೀವ್ ಮಾಡಿದ ಫೀಲಿಂಗ್ ಇರುತ್ತೆ. ಸೊ ಈಗ ನೀವು ಸುಮ್ಮನೆ ಪರ್ಸೆ ಯಾವುದೆಲ್ಲ ರೆಕಾರ್ಡ್ಗಳು ನಿಮ್ಮ ಹೆಸರಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ? ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಖರ್ದುಂಗ್ಲಾ, ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಉಮ್ಲಿಂಗ್ಲಾ, ಓಲ್ಡೆಸ್ಟ್ ವುಮನ್ ಟು ರೈಡ್ ಟು ಸಿಯಾಚನ್ ಬೇಸ್ ಕ್ಯಾಂಪ್, ಮತ್ತು ಮದರ್ ಡಾಟರ್ ರೋಡ್ ಟುಗೆದರ್ ಟು ಉಮ್ಲಿಂಗ್ಲಾ. ಅಂದರೆ 2 ವೆಹಿಕಲ್ ಅಲ್ಲಿ ಹೋಗಿರೋದು, ಪಿಲಿಯನ್ ಆಗಿ ಹೋಗಿರೋದಲ್ಲ. ಅವಳು ವೆಹಿಕಲ್ ಅಲ್ಲಿ ಇದ್ಲು, ನಾನು ಇಬ್ಬರು ರೈಡ್ ಮಾಡಿ ಹೋಗಿರೋದು. ಅದು ಯಾರೂ ಮಾಡಿಲ್ಲ. ಇಷ್ಟೊಂದು ರೆಕಾರ್ಡ್ಗಳು ನಿಮ್ಮ ಹೆಸರಲ್ಲಿದೆ.
ದಟ್ಸ್ ರಿಯಲಿ ನೈಸ್. ನಿಮ್ಮ ನಿಮ್ಮ ಈ 57-year-old ಮೆನ್ ಹೋಗಿದ್ದಾರಾ? ಹೋಗಿದ್ದಾರೆ. ಸಿಯಾಚಿನ್ಗೆ ಹೋಗಿಲ್ಲ, ಅಂದರೆ ಸಿಯಾಚಿನ್ ರೀಸೆಂಟ್ಲಿ ಡೆವಲಪ್ ಆಗಿರೋದು, ಹಾಗಾಗಿ ಹೋಗಿಲ್ಲ. ಉಮ್ಲಿಂಗ್ಲಾಗೆ ವಿ ಫೌಂಡ್ ಕಪಲ್ ಆಫ್ ಮೆನ್ ಅಬೌಟ್ 60 ಹ್ಯಾವ್ ಡನ್ ಇಟ್. ಮಾತ್ರ ಅವರು ಬೈಕಲ್ಲಿ ಎಲ್ಲ ಆ್ಯಕ್ಟಿವಾದಲ್ಲಿ ಹೋಗಿರೋದು. ಆ್ಯಕ್ಟಿವಾದಲ್ಲಿ ಹೋಗಿರೋದು. ಸೊ ಹಿಮಾಲಯನ್ ಬೈಕ್ ನೀವೇನು ನಿಮ್ಮ ಹತ್ರ ಈಗಿರೋದು ಅಂತ ಹೇಳಿದ್ರೆ ಅದರಲ್ಲೇ ಹೋಗಿರೋದನ್ನ ಇದೆಲ್ಲ ಎಕ್ಸೆಪ್ಟ್ ದ ಫಸ್ಟ್ ಒನ್? ಹೌದು, ನಾನು ನನ್ನ ಬೈಕ್ ತಗೊಂಡು ಹೋಗೋದಿಲ್ಲ, ಯಾಕಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ವಾಟರ್ ಕ್ರಾಸಿಂಗಲ್ಲಿ ಬೀಳ್ತೇವೆ, ಸ್ಯಾಂಡ್ ಡ್ಯೂನಲ್ಲಿ ಬೀಳ್ತೇವೆ. ಹಾಗಾಗಿ ಮತ್ತೆ ತುಂಬ ಅಂದರೆ ಅಲ್ಲಿ ಆಫ್ ರೋಡಿಂಗ್ ಅಂದರೆ ದ ಲುಕ್ ಆಫ್ ದ ರೋಡ್ ವಿಲ್ ಬಿ ಲೈಕ್ ಆಫ್ಟರ್ ಅರ್ತ್ ಕ್ವೇಕ್ ಹೇಗೆ ಇರುತ್ತೆ, ಡಿಬ್ರೀಸ್ ಬಿದ್ದಿರುತ್ತೆ, ಆ ಥರ ಇರುತ್ತೆ. ಸೊ ಅಲ್ಲೇ ನೀವು ಹೈರ್ ಮಾಡಿಕೊಂಡು ತೊಗೊಂಡು ಹೋಗ್ತೀರಾ? ಅದೇ ನಾವು ಅಲ್ಲೇ ಹೈರ್ ಮಾಡಿ ತಗೊಂಡು ಹೋಗೋದು, ಅಂದರೆ ನಮ್ಮ ವೆಹಿಕಲ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗೆ ನಾವು ವಿಲ್ಮಾ ಕ್ರಾಸ್ತಾ ಕರ್ವಾಲ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಈಗ ನೆಕ್ಸ್ಟ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ನಿಮ್ಮಂತ ಹೇಳಿದ್ರಿ ನೀವು? ಪ್ಲ್ಯಾನ್ ಐ ಲೈಕ್ ಟು ಡೂ ಒನ್ ಆಫ್ಟರ್ ಅನದರ್ ಆ್ಯಂಡ್ ಐ ಲೈಕ್ ಟು ಲುಕ್ ಫಾರ್ವರ್ಡ್ ಫಾರ್ ಥಿಂಗ್ಸ್. ಅಂದರೆ ನನಗೆ ಪ್ರತಿ ಸಲ ಹೋಗಿ ಬಂದಮೇಲೆ ಎಲ್ಲ ಹೇಳ್ತಾರೆ ಸಾಕು ಇನ್ನು ಹೋಗೋದು ಬೇಡ ಅಂತ. ಬಟ್ ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಐ ಲುಕ್ ಫಾರ್ವರ್ಡ್ ಫಾರ್ ಇಟ್. And as we grow old, I think we need to look forward for things. Otherwise, life becomes so boring, like, you know. Mostly, ನಮ್ಮ ಪ್ರಾಯದವರು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ, like, you know, they feel they're settled in life. But I feel, but when we have some talent, I think I should keep doing things. Explore and prepare so that I take care of myself also. Very true. ಸೊ 57 ಈಸ್ ನಾಟ್ ಅ ಸ್ಮಾಲ್ ಏಜ್ ಪರ್ ಸೆ. ಅಂದರೆ ಇಟ್ ಡಿಪೆಂಡ್ಸ್ ಅಫ್ಕೋರ್ಸ್ ನೀವು ಹೆಂಗೆ ನೋಡ್ತೀರಿ ಲೈಫ್ ಅನ್ನೋದು. ಬಟ್ ಯೂಶ್ವಲಿ ನಾವು ರಿಟೈರ್ಮೆಂಟಿಗೆ ಹತ್ತಿರ ಆಗ್ತಿದ್ದೀವಿ ಅಂತ. ಹೌದು, ಆ್ಯಕ್ಚುಲಿ ಇವತ್ತು ದಾಟಿದ್ದಂಗೆ ಏನೋ ನಾವು ಗೊತ್ತಾಗುತ್ತೆ ನಮಗೆ ಸ್ವಲ್ಪ ವಿ ಹ್ಯಾವ್ ಬಿಕಮ್ ಸ್ಲೋವರ್ ಅಂತ ಗೊತ್ತಾಗುತ್ತೆ. ಸೊ ಅನ್ಲೆಸ್ ಯು ಡೂ ಸಮ್ ಫಿಟ್ನೆಸ್ ಟ್ರೈನಿಂಗ್ ಆ ಥರ ಮಾಡದೇ ಇದ್ದರೆ ಸೊ ನೀವು ಮನೇಲಿ ಕೂಡ ಬೀಳುವಂಥ ಸಾಧ್ಯತೆ ಇದೆ. ನೀವು ಸ್ಟೆಪ್ಸಿಂದನೂ ಬೀಳ್ಬೋದು. 50 ದಾಟ್ತಿದ್ದಂಗೆ ಅದೊಂದು ಏನೋ ಶುರು ಆಗುತ್ತೆ ನನ್ನ ಪ್ರಕಾರ. ಮೇಡಮ್, ನಿಮ್ಮ ಒಂದು ಬಾಲ್ಯದ ಬಗ್ಗೆ ಮತ್ತು ಅಲ್ಲಿ ಅಂದರೆ ವಾಟ್ ಈಸ್ ಇಟ್ ದಟ್ ಆ ಬಾಲ್ಯದಲ್ಲಿ ಏನಾದರೂ ಇದೆಯಾ ಇನ್ಸ್ಪೈರಿಂಗ್ ಈ ಥರ ಎಲ್ಲ ಮಾಡಬೇಕು ಅಂದಾಗ ನಿಮಗೆ ಯುವರ್ ಪೇರೆಂಟ್ಸ್ ಅವ್ರ ಅಲ್ಲಿ ಏನಾದರೂ ಇರಬೇಕಲ್ವಾ? ಹೌದು, ನಾನು ಒಂದು ಲೈಮ್ ಲೈಟ್ ಐ ಲೈಕ್. ಓಕೆ, ನಾನು ಬಂದಿರೋದು ಕುಂದಾಪುರದಿಂದ. ನಮ್ಮ ತಂದೆಯವರು ಅಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್, ಅಂದರೆ ಈಕ್ವಲೆಂಟ್ ಟು ಮೇಯರ್ ಆಗಿದ್ದರು. ದಿಸ್ ವಾಸ್ ಇನ್ ದ ಇಯರ್ 70s, ನಾನು ಚಿಕ್ಕವಳಿರುವಾಗ. ಓಕೆ, ಹಾಗಾಗಿ ತಂದೆಗೆ ಎಲ್ಲ ಕಡೆ ಇನ್ವೈಟ್ ಬರ್ತಾಯಿತ್ತು. ಫ್ಲ್ಯಾಗ್ ಹೋಯಿಸ್ಟಿಂಗ್, ಅದಕ್ಕೆ ನನಗೆ ಇಂಡಿಯನ್ ಫ್ಲ್ಯಾಗ್ ಹಿಡಿಯೋದು, ಕರ್ನಾಟಕ ಫ್ಲ್ಯಾಗ್ ಹಿಡಿಯೋದು ಅಂದರೆ ತುಂಬ ಪ್ರೈಡ್ ಅದರಲ್ಲಿ. ಓಕೆ, ಎಷ್ಟಂದರೆ ನಾನು ಒಂದು ವರ್ಷದಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಕನ್ನಡ ರಾಜ್ಯೋತ್ಸವ ನಾನು ಫ್ಲ್ಯಾಗ್ ಹೋಸ್ಟಿಂಗ್ ಅಟೆಂಡ್ ಮಾಡಿಯೇ ಮಾಡ್ತೀನಿ. ಆ ಅಭ್ಯಾಸ ನನಗೆ ಚಿಕ್ಕವಳಿರುವಾಗ ನಮ್ಮ ತಂದೆಯವರು ಕಲಿಸಿಕೊಟ್ಟಿರೋದು. ಬಿಕಾಸ್ ಹಿ ವಾಸ್ ಅ ಮುನ್ಸಿಪಲ್ ಪ್ರೆಸಿಡೆಂಟ್, ಹಿ ವುಡ್ ಗೋ ಟು ಆಲ್ ದ ಸ್ಕೂಲ್ಸ್ ಆ್ಯಂಡ್ ಟೌನ್ ಫ್ಲ್ಯಾಗ್ ಹೋಸ್ಟಿಂಗ್ಸ್ ಆ್ಯಂಡ್ ಆಲ್. ವಾಟ್ ವಾಸ್ ಹಿಸ್ ನೇಮ್? ಎಡ್ವಿನ್ ಕ್ರಾಸ್ಟೋ. ಅಲ್ಲಿ ಅವರು ಫ್ಲ್ಯಾಗ್ ಹೋಯಿಸ್ಟಿಂಗ್ ಮಾಡುವಾಗ ಕೈಂಡ್ ಆಫ್ ಅ ಸಂಭ್ರಮ. ಓಕೆ, ಮತ್ತು ಅವರು ಫ್ರೀಡಮ್ ಏನಂತ ಅವರು ನೋಡಿದ್ದಾರೆ. ಅಂದರೆ ಅವರು ಇವಾಗ ಇದ್ದರೆ ಅವರಿಗೆ 90 ಆಗ್ತಾಯಿತ್ತು. ಫ್ರೀಡಮ್ ಏನಂತ ಗೊತ್ತಿದ್ದಾರೆ. ಸೊ ದೇ ವ್ಯಾಲ್ಯೂ ಫ್ರೀಡಮ್. ಹಾಗಾಗಿ ನಮಗೆ ಇಂಡಿಪೆಂಡೆನ್ಸ್ ಡೇ ವಾಸ್ ಅ ಸೆಲೆಬ್ರೇಷನ್ ಎಟ್ ಹೋಮ್. ಫ್ಲ್ಯಾಗ್ ಹೋಯಿಸ್ಟಿಂಗ್ ಆದಮೇಲೆ ಒಂದು ಸ್ವೀಟ್ ಸ್ಟಾಲ್ಗೆ ಹೋಗಿ ಕುಂದಾಪುರದೊಂದು ಫೇಮಸ್ ಸ್ವೀಟ್ ಶಾಪ್ ಇಸ್ ದೇ ಕಾಲ್ಡ್ ಪಾರಿಜಾತ. ಅಲ್ಲಿಂದ ನಾವು ಲಡ್ಡು ತಗೊಂಡು ಮನೆಗೆ ಹೋಗೋದು. ಸೊ ದ್ಯಾಟ್ ಡೇ ವಿ ಯೂಸ್ ಟು ಸೆಲೆಬ್ರೇಟ್. ಸೊ ವೆನ್ ಎವರ್ ಮೈ ಫಾದರ್ ವೆಂಟ್ ಫಾರ್ ಅ ಫ್ಲ್ಯಾಗ್ ಹೋಯಿಸ್ಟಿಂಗ್, I went with him. So I always got the limelight. Okay. So later, once that my father retired, his term was over, then I became big. I started playing volleyball. And I happened to be first woman to represent first woman from my city, that's Kundapura, to represent and play at the nationals. ಸೊ ಈಗ ಹೋದರೂ ನನ್ನ ಕಾಲೇಜಲ್ಲಿ ನನ್ನ ಹೆಸರು ಕಾರು ಮಾಡಿ ಇಟ್ಟಿದ್ದಾರೆ. ಯಾವ ಕಾಲೇಜ್ ನಿಮ್ಮದು? ಭಂಡಾರ್ಕರ್ಸ್. ತುಂಬ ಫೇಮಸ್ ಕಾಲೇಜ್ ಅಲ್ವಾ? ತುಂಬ ಹಳೆ ಕಾಲೇಜ್. ಸೊ ದಟ್ ವಾಸ್ ಆಲ್ಸೋ ಲೈಮ್ ಲೈಟ್. ಆ್ಯಂಡ್ ಮತ್ತೆ ನಾನು ಕಾಲೇಜಲ್ಲಿ ಇದ್ದಾಗ ನನ್ನ ಪಿಕ್ಚರ್ಸು ಉದಯವಾಣಿ ಒಂದೇ ನ್ಯೂಸ್ ಪೇಪರ್ ಇತ್ತು ಆಗ.
ಅಲ್ಲಿ ಪಿಕ್ಚರ್ಸ್ ಬರ್ತಾ ಇತ್ತು, ಏನೇ ರೆಪ್ರೆಸೆಂಟ್ ಮಾಡಿದ ತಕ್ಷಣ ಕಾಲೇಜಿಂದ ಪಿಕ್ಚರ್ ಹಾಕ್ತಿದ್ದೆ, ನಾನು ಫೋಟೋಗ್ರಾಫ್ ಆಗ್ತಾಯಿದ್ರು. ಹಾಗಾಗಿ ದಟ್ಸ್ ಅ ಕೈಂಡ್ ಆಫ್ ಅ ಲೈಮ್ಲೈಟ್. ಸೊ ಎವ್ರಿಬಡಿ ನೋಸ್ ಹೂ ಐ ಆಮ್. ಮತ್ತು ಮದುವೆ ಆಯಿತು, ಮಕ್ಕಳು. ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕೂಡ ನಾನು ಬೆಂಗಳೂರಲ್ಲಿ ಬಂದ ಮೇಲೂ ಕೂಡ ನಾನು ಫಿಟ್ನೆಸ್ ಬಗ್ಗೆ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. 17 ಇಯರ್ಸು ನಾನು ಫಿಟ್ನೆಸ್ ಕನ್ಸಲ್ಟೆಂಟಾಗಿ ಮಲ್ಟಿನ್ಯಾಷನಲ್ಗೆ ಕನ್ಸಲ್ಟ್ ಮಾಡಿದ್ದೇನೆ. ಆ ಬಗ್ಗೆ ಕೂಡ ನಾನು ಟಿ ವಿಯಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೇನೆ. ಸೊ ಆಲ್ವೇಸ್ ದಟ್ ಲೈಮ್ಲೈಟ್ ವಾಸ್ ದೇರ್. ಮತ್ತು ಆ್ಯಸ್ ಚಿಲ್ಡ್ರನ್ ಗ್ರೂ ಅಪ್, ನನ್ನ ಲೈನ್ನ ಕೂಡ ನಾನು ಚೇಂಜ್ ಮಾಡಿದೆ. ಫಿಟ್ನೆಸ್ ಟ್ರೈನಿಂಗ್ ಟು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ಗೆ ಮೂವ್ ಆದೆ. ಸೊ ಎಗೇನ್ ದಟ್ ಏನಾದರೂ ಮಾಡಬೇಕು, ಏನಾದರೂ ಹೆಸರು ಮಾಡಬೇಕು ಅನ್ನೋದು ಈಗ ಕೂಡ ಇದೆ ನನಗೆ. ಹಾಗಾಗಿ ನಾನು ಹೇಳಿದ್ದೆ, ಬಾಲಿವುಡ್ ಆ್ಯಕ್ಟ್ರೆಸ್ ಬಗ್ಗೆ ನಾನು ಓದಿದ್ದೆ. ಅವಳು ರೈಡ್ ಮಾಡಿ ಹೋಗಿದ್ಲು ತಂದೆ ಜೊತೆಗೆ ರೋಹ್ತಂಗ್ ಪಾಸ್ಗೆ. ಅದು ನೋಡಿ ನಾನು ಮೋಟಿವೇಟ್ ಆಗಿರೋದು. ಆ ಆರ್ಟಿಕಲ್ ನೋಡಿದ ತಕ್ಷಣ ನಾನು ಎಣಿಸಿದೆ, ಇವಳಿಗೆ ಮಾಡಲಿಕ್ಕಾಗ್ತದಾದರೆ ನನಗೂ ಆಗ್ತದೆ ಅಂತ. ಬಟ್ ಐ ಆಮ್ 15 years older than her, ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಮತ್ತು ಯಾರೂ ಹೇಳಿ ನಾನು ನಿಲ್ಲಿಸೋದಿಲ್ಲ. ಅಂದರೆ ಐ ವಿಲ್ ಟ್ರೈ ಬೈ ಮೈ ಸೆಲ್ಫ್. ಆ್ಯಂಡ್ ಐ ಸೆಡ್, ಇಫ್ ಐ ಕಾಂಟ್, ಎಸ್ ಐ ಅಕ್ಸೆಪ್ಟ್ ಇಟ್, ಐ ಕಾಂಟ್. ಅದರ್ವೈಸ್ ಐ ವಿಲ್ ಮೇಕ್ ಎನ್ ಅಟೆಂಪ್ಟ್. ದಟ್ ಈಸ್ ಮೈ ದಟ್ ಈಸ್ ಯು. ದಟ್ ಈಸ್ ಮೀ. ಸೊ ನಿಮ್ಮ ಮಗಳ ಬಗ್ಗೆ ಹೇಳಿ. ನಿಮ್ಮ ಮಗಳು ಕೂಡ ಚರಿಷ್ ಅಂತ ಅವ್ರ ಹೆಸರು. ಹೌದು. ಸೊ ಶಿ ಸ್ಟಡಿಂಗ್ ಸೈಕಾಲಜಿ, ಹೌದು, ಕ್ರೈಸ್ಟ್ ಕಾಲೇಜ್ ಅಂತ ಹೇಳಿರಿ. ಸೊ ಅವರು ಮತ್ತು ನಿಮ್ಮ ಒಂದು ಅಂದರೆ ಇನ್ ದ ಸೆನ್ಸ್ ಈ ಒಂದು ನಿಮ್ಮದು ಏನಿದೆ ಅಲ್ವಾ, ಏನಾದರೂ ಮಾಡಬೇಕು ಅಥವಾ ಎಸ್ಪೆಷಲಿ ಈ ರೈಡಿಂಗಲ್ಲಿ ಒಂದು ಇಂಟ್ರೆಸ್ಟ್ ಬಂದಿರೋದು, ಅದು ಅವ್ರಿಗೂ ಹಾಗೆ ನ್ಯಾಚುರಲಿ ಪಾಸ್ ಆನ್ ಆಗಿದೆಯಾ? ಶಿ ವಾಂಟ್ಸ್ ಟು ಪರ್ಸ್ಯೂ ದ್ಯಾಟ್ ಆ್ಯಸ್ ವೆಲ್, ಅಥವಾ ನಿಮ್ಮ ಮಗನಿಗೆ ಅದು ಇದೆಯಾ, ಹೇಗೆ? ಇಲ್ಲ, ಇದು ಮಗನಿಗೆ ಇಲ್ಲ, ಏನೂ ಇಂಟ್ರೆಸ್ಟ್ ಇಲ್ಲ. ಅವನು ವೆರಿ ಮಚ್ ಕಾರ್ಪೊರೇಟ್ ಪರ್ಸನ್. ಸೊ ಹೀ ಈಸ್ ವರ್ಕಿಂಗ್ ಆಸ್ ಅ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಒನ್ ಆಫ್ ದ ಕಂಪನಿ. ಸೊ ಅವನಿಗೆ ಟ್ರಾವೆಲಿಂಗ್ ಖುಷಿ, ಡ್ರೈವ್ ಮಾಡೋದು, ರೈಡ್ ಮಾಡೋದು ಅಷ್ಟು ಎಂಜಾಯ್ ಮಾಡೋದಿಲ್ಲ. ಮಗಳು ಎಗೇನ್ ಅವಳು ಕೂಡ ಪ್ಲೇಯರ್. ಅವಳು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಾಳೆ ಜಾವ್ಲಿನ್ ಥ್ರೋ ಅಲ್ಲಿ ಮತ್ತು ಥ್ರೋಬಾಲಲ್ಲಿ. ಹಾಗಾಗಿ ಅವಳಿಗೆ ಕೂಡ ಸ್ಪಿರಿಟ್ ಆಫ್ ಫೈಟಿಂಗ್ ಶಿ ಹ್ಯಾಸ್ ಇಟ್. ಹಾಗಾಗಿ ಸ್ಪಿರಿಟ್ ಆಫ್ ವಿನ್ನಿಂಗ್. ಅವಳು ಕೂಡ ನೆವರ್ ಗಿವ್ ಅಪ್ ಎನಿಥಿಂಗ್. ಶಿ ವಿಲ್ ಮೇಕ್ ಎನ್ ಅಟೆಂಪ್ಟ್, ದೆನ್ ಶಿಲ್ ಸೇ ಓಕೆ ಐ ಕಾಂಟ್. ಹಾಗಾಗಿ ಫಸ್ಟ್ ಟೈಮ್ ಹೋಗುವಾಗ, ಅಂದರೆ ಅವಳು 18 ಆದ ತಕ್ಷಣ ನಾನು ಅವಳಿಗೆ ಒಂದು ಕೊಟ್ಟ ಅಡ್ವೈಸ್, ಇಫ್ ಯು ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್, ಯು ನೀಡ್ ಟು ನೋ 2-wheeler, ಯು ನೀಡ್ ಟು ನೋ 4-wheeler ಡ್ರೈವಿಂಗ್, ಯು ನೀಡ್ ಟು ನೋ. ಮತ್ತು ನಾನು ಅವಳಿಗೆ 18 ಆದ ತಕ್ಷಣ ಲೈಸೆನ್ಸ್ ಮಾಡುವಾಗ ಮೋಟರ್ ಬೈಕ್ ವಿತ್ ಗಿಯರ್ ಲೈಸೆನ್ಸ್ ಮಾಡು, ಬಿಕಾಸ್ ಆಫ್ಟರ್ವರ್ಡ್ಸ್ ಚೇಂಜಿಂಗ್ ಇಸ್ ಅಗೇನ್ ಯು ಹ್ಯಾವ್ ಟು ಗೋ ಥ್ರೂ ವಿತ್ ದ ಸೇಮ್ ಪ್ರೊಸೀಜರ್. ಹಾಗಾಗಿ ಅವಳು 18 ಆಗುವಾಗ ಲೈಸೆನ್ಸ್ ಮಾಡುವಾಗಲೇ ಅವಳಿಗೆ ನಾನು ಮೋಟರ್ ಬೈಕ್ ಲೈಸೆನ್ಸ್ ಮಾಡಿಸಿದ್ದೆ. ಅಂದರೆ ರೈಡ್ ಮಾಡಿನೇ ಸರಿ ಪ್ರಾಕ್ಟೀಸ್ ಮಾಡಿನೇ ಮಾಡಿಸಿರೋದು. ಹಾಗಾಗಿ ಅವಳಿಗೂ ಕೂಡ ರೈಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಮತ್ತು ಮತ್ತೊಂದು ಏನಂದರೆ, ರೈಡಿಂಗ್ ಇನ್ ಹಿಮಾಲಯಾಸ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ವಿ ವಿಲ್ ನೆವರ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ಹಿಯರ್. ಆ ರಸ್ತೆ, ಆ ವೆದರು, ವೆರಿ ಚಾಲೆಂಜಿಂಗ್. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಮತ್ತು ಒಂದ್ಸಲ ಹೋದರೆ ಮತ್ತೆ ಹೋಗೋಣ ಅನಿಸುತ್ತೆ. ಅದು ನಾವು ಅದೇ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಮಗೆ ಲಾರ್ಡ್ ಬುದ್ಧ ಕರೀತಾರ ಅಂತ. ಅಂದರೆ ಅಲ್ಲಿ ಮೇನ್ಲಿ ಬುದ್ಧಿಸ್ಟ್ ಕಮ್ಯುನಿಟಿ. ಇಲ್ಲಾಂದರೆ ಯಾಕೆ, ನಾನೀಗ ನೆಕ್ಸ್ಟ್ ಹೋದರೆ ಅದು 5th ಟೈಮ್ ನಾನು ಹೋಗ್ತಾ ಇದ್ದೇನೆ. ಆ ರಸ್ತೆ ರೈಡಿಂಗ್ ಎಂಜಾಯ್ ಮಾಡೋದಿದ್ರೆ, ಅಂದರೆ ನಮಗೆ ಫಾಸ್ಟ್ ರೈಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ಲೋ ರೈಡಿಂಗ್. ಆ್ಯಂಡ್ ರೈಡಿಂಗ್ ಇನ್ ಹಿಮಾಲಯಸ್ ಇಸ್ ಟೋಟಲಿ ಅ ರೈಡರ್ಸ್ ಕೆಪಾಸಿಟಿ. ಇಲ್ಲಿ ನಮ್ಮ ಕೆಪಾಸಿಟಿ ನಮಗೆ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ. ಅಲ್ಲಿ ನಮ್ಮ ಕೆಪಾಸಿಟಿ ನಮಗೆ ಹೇಗೆ, ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಕ್ಚುಲಿ. ಸೊ ವಿಲ್ಮಾ ಕ್ರಾಸ್ತಾ ಕರ್ವಾಲ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಅವ್ರ ದಾಖಲೆಗಳನ್ನ ನೀವು ಕೇಳಿದ್ರಿ, ಮತ್ತು ಹಿಮಾಲಯದ ಒಂದು ಟೆರೇನಲ್ಲಿ ರೈಡ್ ಮಾಡೋದು ತುಂಬ ಜನ ಆ ಥರ ಅಟ್ರಾಕ್ಟ್ ಆಗಿ ತುಂಬ ಜನ ಹೋಗ್ತಾರೆ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಾನು ಹೋಗಿಲ್ಲ ಈವರೆಗೂ. ಈಗ ತುಂಬ ಜನ ಹೆಣ್ಮಕ್ಳು ಎಸ್ಪೆಷಲಿ 57 ಅಂದರೆ ಅವ್ರಿಗೆ ಯೂಶ್ವಲಿ ಮೊಮ್ಮಕ್ಕಳು ಇರ್ತಾರೆ. ಆ್ಯಂಡ್ ದೇ ಲೈಕ್ ಮೊಮ್ಮಕ್ಕಳು ನೋಡ್ಕೊಂಡಿರೋಣ ಅನ್ನೋ ಥರ ಆಗಿರ್ತಾರೆ. ಬಟ್ ನೀವು ಇನ್ನೊಂದು ಸಲ ನೀವು ಹೋಗ್ತೀರ ನನಗೆ ಗೊತ್ತು. ಆ್ಯಂಡ್ ಐ ಡೋಂಟ್ ಥಿಂಕ್ ಯು ವಿಲ್ ಸ್ಟಾಪ್ ಫಾರ್ ಎವರ್. ಐ ಮೀನ್ ಅಲ್ವಾ, ನೀವು ನಿಮಗೆ ಶಕ್ತಿ ಇರೋ ತನಕ ನೀವು ಹೋಗ್ತಾನೆ ಇರ್ತೀರ ಅಂತ ನನಗೆ. ಸೊ ಅಂಥ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಬಯಸ್ತೀರ ನೀವು? ಇದೊಂದು ಕೂಡ ನಾನು ನನ್ನ ಕ್ಲಾಸ್ಮೇಟ್ ಅವರನ್ನು ನಾನು ನೋಡಿದ್ದೆ. ಹುಡುಗಿಯರು ನೀವೀಗ ನೋಡಿದರೆ ಉಡುಪಿ, ಮಂಗಳೂರು
SSLC ಮಾರ್ಕ್ಸ್, ಸೆಕೆಂಡ್ PUC ಮಾರ್ಕ್ಸ್ ಎಲ್ಲ ನೋಡಿದರೆ ಹುಡುಗಿಯರ ಎಸ್ ಪಾಸ್ ಪರ್ಸೆಂಟೇಜ್ ಮೋರ್ ದೆನ್ ದ ಬಾಯ್ಸ್. ಅಂದರೆ ನಮಗೆ ಕೆಪಾಸಿಟಿ ಇದೆ, ಎಸ್ಪೆಷಲಿ ದಕ್ಷಿಣ ಕನ್ನಡ. ಹೌದು, ದಕ್ಷಿಣ ಕನ್ನಡದಲ್ಲಿ ಹೌದು. ಅದೇ ನಾನು ನೋಡಿದ್ದು ತುಂಬ ಟ್ಯಾಲೆಂಟೆಡ್ ಕ್ಲಾಸ್ಮೇಟ್ಸು ಇದ್ದರು, ಬಟ್ ದ ಟ್ಯಾಲೆಂಟ್ ಎವ್ರಿಥಿಂಗ್ ರಿಮೇನ್ಸ್ ಓನ್ಲಿ ಟಿಲ್ ದೇ ಆರ್ ಮ್ಯಾರಿಡ್. ಆಫ್ಟರ್ವರ್ಡ್ಸ್ ಏನೂ ಇರೋದಿಲ್ಲ. ಅಂದರೆ ಅವರು ಫುಲ್ಲಿ ಫ್ಯಾಮಿಲಿ ಲೈಫಲ್ಲಿ ಕಾನ್ಸಂಟ್ರೇಟ್ ಆಗ್ತಾರೆ. ನಾನು ಅವರನ್ನು ನೋಡಿ ಅನಿಸೋದು, ಅವ್ರು ಯಾಕೆ ಸಮಥಿಂಗ್ ಯು ಶುಡ್ ಡೂ ಇಟ್ ಟು ಮೇಕ್ಸ್ ಯು ಹ್ಯಾಪಿ. ಈಗ ನಮಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹೌದು, ಆದರೆ ಸಮಥಿಂಗ್ my family responsibility, if I am taking care of my children and all, okay, that is to certain level, but I have my own thing, one which makes me happy. That after 50 ಆದಮೇಲೆ ಯಾರ ಹತ್ರನೂ ಇರೋದಿಲ್ಲ. ನಮಗೆ ಸಮಥಿಂಗ್ ಮೇಕ್ಸ್ ಅಸ್ ಹ್ಯಾಪಿ ಇಸ್ ವಾಚಿಂಗ್ TV ಆರ್ ವಾಚಿಂಗ್ ವಾಟ್ಸಪ್ ವೀಡಿಯೋಸ್, ಅಥವಾ ಯಾರ ಹತ್ರ ಆದರೂ ಮಾತನಾಡೋದು. ಅದೇ ನನ್ನ ಮೆಸೇಜ್ ಏನಂದರೆ, ಡೂ ಥಿಂಗ್ಸ್ ಒನ್ ವಿಚ್ ಕೀಪ್ಸ್ ಯು ಬ್ಯುಸಿ and a kind of a satisfaction, inner satisfaction you get it. One which I get it when I ride. And I go on higher passes. I really feel a sense of achieved something. That's really nice. ಹೆಣ್ಮಕ್ಳು ರೈಡ್ ಮಾಡೋಂಥ ಹೆಣ್ಮಕ್ಳು ಇದ್ದರೆ, ಅಂದರೆ ದೋಸ್ ವುಡ್ ವಾಂಟ್ಸ್ ಟು ಟೇಕ್ ಅಪ್ ರೈಡಿಂಗ್, ಅದು ಅವ್ರಿಗೇನಾದ್ರು ಹೇಳಕ್ಕೆ ಬಯಸ್ತೀರಾ? ಎಸ್, ಇಲ್ಲಿ ಬೆಂಗಳೂರಲ್ಲಿ ನಿಜ ಅಂದರೆ ಹೈಯೆಸ್ಟ್ ವಿಮೆನ್ ರೈಡರ್ಸ್ ಇದ್ದಾರೆ. ಅಟ್ಲೀಸ್ಟ್ 1000 ವಿಮೆನ್ ಆರ್ ರೈಡಿಂಗ್. ತುಂಬ ಜನರು ಇದ್ದಾರೆ. ಓಕೆ, ಒಂದು ನಾನು ನೋಡೋದು ಪ್ರಿಕಾಷನ್ಸ್. ಒಂದೊಂದು ಸಲ ನೋಡೋದು ಹುಡುಗಿಯರು ವೆನ್ ದೇ ರೈಡಿಂಗ್ ದೇ ವಾಂಟ್ ಟು ಶೋ ಅದರ್ಸ್ ದಟ್ ದೇ ಕ್ಯಾನ್ ರೈಡ್ ಅ ಮೋಟರ್ ಬೈಕ್, ಸೊ ದೇ ಡೋಂಟ್ ವೇರ್ ಹೆಲ್ಮೆಟ್. ಹಾಗೆ ಅಂದರೆ ಹೆಲ್ಮೆಟ್ ಹಾಕಿದರೆ ನಾವು ಯಾರು ಅಂತ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ನನಗೆ ಸಿಗ್ನಲಲ್ಲಿ ಸಿಕ್ಕಿದರೆ ನಾನು ಅವ್ರು ನಿಲ್ಲಿಸಿ ಹೇಳ್ತೀನಿ ಹೆಲ್ಮೆಟ್ ಹಾಕಿ ಅಂತ. ಅಂದರೆ ನಾವು ಅದು ವಿ ಆರ್ ಹ್ಯಾಪಿ ದಟ್ ವಿ ಆರ್ ಏಬಲ್ ಟು ರೈಡ್ ಅ ಕೈಂಡ್ ಆಫ್ ಅ ಮೆಷಿನ್, ಬಟ್ ಸೇಫ್ಟಿ ಕಮ್ಸ್ ಫಸ್ಟ್. So I always tell whichever rider, and if I go for we go for breakfast rides. Every Sunday we'll have a breakfast ride outskirts of Bangalore. Any chikka restaurant beyond airport, beyond Kengeri satellite, ಎಲ್ಲಿಯಾದ್ರೂ ಔಟ್ಸ್ಕರ್ಟ್ಸ್ ಹೋಗಿ ಒಂದು ಅಪ್ ಆ್ಯಂಡ್ ಡೌನ್ 150 ಕಿಲೋಮೀಟರ್ಸ್ ಹಾಗೆ ಡಿಸ್ಟೆನ್ಸ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಿ ನಾವು ಬರ್ತೀವಿ. ಅಲ್ಲಿ ನನಗೆ ನಾನು ಯಾವಾಗಲೂ ಐ ಆಮ್ ಓಲ್ಡೆಸ್ಟ್ ಇನ್ ದ ಗ್ರೂಪ್ ಆಲ್ವೇಸ್. ನಾನು ಅಡ್ವೈಸ್ ಕೊಡೋದು ಯಂಗ್ಸ್ಟರ್ಸ್ಗೆ ಫಾಸ್ಟ್ ರೈಡ್ ಮಾಡಬೇಡಿ ಅಂತ. ಅಂದರೆ ಹೆಚ್ಚಿನವರು ಬರೋದು ಥ್ರಿಲ್ಗೆ, ಎಲ್ಲರೂ 120 ಅಬವ್ ರೈಡ್ ಮಾಡ್ತಾರೆ. ಅದು ನಾನು ಹೇಳೋದು ಅಂದರೆ ವಿ ಹ್ಯಾವ್ ಟು ಥಿಂಕ್ ಆಫ್ ಆರ್ ಸೆಲ್ಫ್ಸ್ ಆಲ್ಸೋ, ಬಿಕಾಸ್ ಸಮ್ಮನ್ ಆರ್ ದಿ ಅದರ್ ಆರ್ ಡಿಪೆಂಡೆಂಟ್ ಆನ್ ಅಸ್. ಸೊ ಡೋಂಟ್ ರೈಡ್ ಫಾಸ್ಟ್. ಮತ್ತು ನೀವು ಸೇಫ್ಟಿ ಗಾರ್ಡ್ಸ್ ಏನು ಹಾಕಿಲ್ಲಾದರೂ ನಾನು ಅವ್ರಿಗೆ ಹೇಳ್ತೀನಿ, ಸೇಫ್ಟಿ ಗಾರ್ಡ್ಸ್ ಬೇಕೇ ಬೇಕು. ವಿದೌಟ್ ಸೇಫ್ಟಿ ಗಾರ್ಡ್ಸ್ ಯು ಡೋಂಟ್ ರೈಡ್. ಸೊ ಬೆಂಗಳೂರಲ್ಲಿ ತುಂಬ ಜನರು ಇದ್ದಾರೆ, ಆ್ಯಂಡ್ ಅವರ ವೆರಿ ವೆರಿ ಗುಡ್ ರೈಡರ್ಸ್ ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಸ್ಪೀಡ್. ವೇರ್ ಆ್ಯಸ್ ಐ ಆಮ್ ಲಿಟಲ್ ಓಲ್ಡ್, ನಾನು ವೆರಿ ಮಚ್ ಟ್ರೆಡಿಷನಲ್ ರೈಡರ್. ಯೂಶ್ವಲಿ 70-80. ಒನ್ಸ್ ಇನ್ ಎ ವೈಲ್ ಮಸ್ಟ್ ಹ್ಯಾವ್, ಬಿಕಾಸ್ ಇಫ್ ಯಾರಾದರೂ ಮುಂದ್ಗಡೆ ಫಾಸ್ಟ್ ಹೋಗೋರಿಗೆ ಅವ್ರಿಗೆ ಚೇಸ್ ಮಾಡಬೇಕಾದ್ರೆ 100 ಟಚ್ ಆಗ್ತೀನಿ. ಬಟ್ ಐ ವಿಲ್ ನಾಟ್, ಬಿಕಾಸ್ ಫಾರ್ ಮಿ ಮೈ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಕೊನೆಯದಾಗಿ ಈ ಬೈಕ್ಗಳಿರ್ತಾವಲ್ವ, ಈಗ ನೀವು ಹಿಮಾಲಯನ್ ಅಂತ ಹೇಳಿದ್ರಿ, ಸೊ ಆ ಬೈಕ್ಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಪರ್ಟಿಕ್ಯುಲರ್ ಬೈಕ್ ನನಗೆ ಸೂಟ್ ಆಗುತ್ತೆ, ಪರ್ಟಿಕ್ಯುಲರ್ ಬೈಕ್ ನಿಮಗೆ ಸೂಟ್ ಆ ಥರ ಇರುತ್ತಾ, ಅಥವಾ ಟೆರೇನಿಂಗ್ ಸೂಟ್ ಆಗುವಂಥ ಬೈಕ್ ತೊಗೋಬೇಕಾ? ಹೇಗೆ, ಹೌ ಡು ಯು ಚೂಸ್ ಯುವರ್ ಬೈಕ್? ಓಕೆ, if you want to bike to different places and all, we always take a adventure bike. ಓಕೆ, ಅದು ನಮಗೆ ಟ್ರಯಂಫಲ್ಲಿ ಇದೆ, ಅಥವಾ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಡೆವಲಪ್ ಮಾಡಿರೋದೇ ಹಿಮಾಲಯನ್ ಟೆರೇನ್ಗೆ. ಅಂದರೆ ಅದರ ಗ್ರೌಂಡ್ ಕ್ಲಿಯರೆನ್ಸ್ ಹೆಚ್ಚಿದೆ, ಮತ್ತು ಪಿಕಪ್ ಕೂಡ ತುಂಬ ಚೆನ್ನಾಗಿದೆ ಅದರದ್ದು. ಅಂದರೆ ನಾನು ನೋಡಿದ್ದೀಗ ಸ್ಕಿಡ್ ಆಗುವಾಗ ಅಲ್ಲಿ ಹಿಮಾಲಯಕ್ಕೆ ಹೋಗಿದರೆ ಸ್ಕಿಡ್ ಆಗೋ ಚಾನ್ಸ್ ತುಂಬ. ಅಂದರೆ ಆಲ್ ಥ್ರೂ ಹಿಮಾಲಯಸ್, ಇಫ್ ದ ರೋಡ್ ಈಸ್ ಗುಡ್, ದೇ ಹ್ಯಾವ್ ಅ ಫೈನ್ ಗ್ರಾವೆಲ್ ಆನ್ ದ ರೋಡ್. ಓಕೆ, ಅದು ಡಸ್ಟು ಮೌಂಟನಿಂದ ಬಿದ್ದಿರೋದು, ಸ್ಕಿಡ್ ಆಗೋದು ತುಂಬ ಈಸಿ. ಎವ್ರಿ ಟರ್ನಿಂಗಲ್ಲಿ ವೆಹಿಕಲ್ ಸ್ಕಿಡ್ ಆಗುತ್ತೆ ಸ್ವಲ್ಪ ಫಾಸ್ಟ್ ಇದ್ದರೆ.
ಹಿಮಾಲಯನ್ ಬೈಕಿದೇನು ವೈಶಿಷ್ಟ್ಯ ಅಂದರೆ ಅದು ಒನ್ ಟೈರ್ ಸ್ಕಿಡ್ ಆದರೂ ಅದರ್ ಟೈರ್ ಕಿಪ್ಸ್ ಯು ಸ್ಟ್ರೇಟ್, ಹಾಗಾಗಿ ಬೀಳುವ ಚಾನ್ಸಸ್ ಕಡಿಮೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಅದೇ ಮನೆಯಲ್ಲಿ ಕೂಡ ಹಿಮಾಲಯನೇ ಇಟ್ಟಿರೋದು, ಯಾಕಂದರೆ ನನಗೆ ಇನ್ನೂ ಕೂಡ ಇದು ಮಾಡಬೇಕು ಅಂತ. ಮತ್ತು ಬೇರೆಯವರೆಲ್ಲ ಇದು ಹಾರ್ಲಿ ಡೇವಿಡ್ಸನ್ ಕೂಡ ಬಟ್ ಹಾರ್ಲಿ ಡೇವಿಡ್ಸನ್ ಇಟ್ಸ್ ನಾಟ್ ಆನ್ ಹಿಮಾಲಯಸ್. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ. ಆದರೂ ಮಾಡುವರಿದ್ದಾರೆ, ಸ್ವಲ್ಪ ಸ್ಲೋ ಆಗಿ, ಸ್ವಲ್ಪ ಕೇರ್ಫುಲ್ಲಾಗಿ. ಅಂದರೆ ಕೇರಳದ ಗ್ರೂಪ್, ನಾವು ಹೋಗುವ ಕೇರಳ ರೈಡರ್ ಎಲ್ಲ ಹಾರ್ಲಿ ಡೇವಿಡ್ಸನ್ ರೈಡರ್ ಅವರು. ಅದು ಒಂದು ಗ್ರೂಪ್ ಹೋಗಿದೆ, ನಾನು ನೋಡಿದ್ದೇನೆ, ಹೋಗ್ತಾ ಇರ್ತಾರೆ. ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಗ್ರೌಂಡ್ ಕ್ಲಿಯರೆನ್ಸ್ ಹೆಚ್ಚಿರೋ ವೆಹಿಕಲ್ ಬೇಕು. ಸೊ ಯೂಶ್ವಲಿ ಈಗ ನೋಡಿ, ನೀವು 57, ನಾವು 50 ಹತ್ತಿರ ಇರುವಂಥವ್ರು, 50 ಕ್ರಾಸ್ ಮಾಡಿರೋದು, 50ಗಿಂತ ಕಡಿಮೆ ಇರೋರು, ಅನಿವಾರ್ಯ ಪ್ರಸಂಗಗಳನ್ನ ಹೊರತುಪಡಿಸಿದರೆ ಎಕ್ಸೆಪ್ಟ್ ಇನ್ಎವಿಟಬಲ್ ನಾವು ಬೈಕ್ ಅಂತ ನಾವು ತೊಗೊಳ್ಳಲ್ಲ, ಕಾರ್ ತೊಗೋತೀವಿ. ಹೌದು, ಈಗ ಲಾಂಗ್ ರೈಡ್ ಆದರೂ ಕಾರ್ ತೊಗೋತೀವಿ, ಊರಿಗೆ ಹೋಗ್ಬೇಕಾದ್ರೆ ಕಾರ್ ತೊಗೋತೀವಿ. 20-21 ವರ್ಷ 30 ವರ್ಷ ತನಕ ತೊಂದರೆ ಇಲ್ಲ ಅಂತ ಅನ್ಕೋತೀವಿ. ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಸೊ ನನ್ನ ಪ್ರಶ್ನೆ ಏನಂದರೆ, ಹೌ ಡು ಯು ವಿ ಶುಡ್ ಬಿಲ್ಡ್ ದ ಕನೆಕ್ಷನ್ ವಿತ್ ದ ಬೈಕ್? ನಮಗೆ ಭಯ ಆಗುತ್ತಲ್ವ 40 ದಾಟಿದವ್ರಿಗೆ, 50 ಹತ್ತಿರ ಇರೋರಿಗೆ. ಸೊ ಒಂದು ನಾನು ನೋಡಿರೋ ಪ್ರಕಾರ ಗೈಸ್ ಆಲ್ಸೋ 40 ಆದ ತಕ್ಷಣ ಅವರು ಇಲ್ಲ ನಾವು ಅಂದರೆ ಬೈಕ್ ಬಿಡೋದಿಲ್ಲ, ಇಟ್ಸ್ ಸೇಫ್ಟಿ, ಇಟ್ಸ್ ರೈಟ್ ಆ್ಯಕ್ಚುಲಿ. ಬಟ್ ನಾವು ನಮ್ಮ ಫಿಟ್ನೆಸ್ ಇದು ಮಾಡಿರಬೇಕು. ಅಂದರೆ ನಾವು ಫಿಟ್ನೆಸ್ ನೋಡ್ಕೊಂಡಿದ್ರೆ, ಎಸ್ಪೆಷಲಿ ಐ ಪ್ರಮೋಟ್ ಲೈಕ್ ವೆಯ್ಟ್ ಟ್ರೈನಿಂಗ್ ಫಾರ್ ಎನಿಬಡಿ. ವೆಯ್ಟ್ ಟ್ರೈನಿಂಗ್ ಅಂದರೆ ವೆಯ್ಟ್ಗಳನ್ನ ತಗೊಂಡು, ಅದು ಅಂದರೆ ಹೆವಿ ವೆಯ್ಟ್ ಮಾಡೋದಲ್ಲ. ಆಫ್ಟರ್ 40s ಲೈಟ್ ವೆಯ್ಟ್, ಮೋರ್ ರಿಪಿಟೇಷನ್ಸ್. ಹಾಗೆ ಮಾಡಿ ನಮ್ದು ಮಸಲ್ ಸ್ವಲ್ಪ ಬಿಲ್ಟ್ ಆಗಿರಲೇಬೇಕು. ಮಸಲ್ಸ್ ಬಿಲ್ಟ್ ಆಗಿದ್ರೆ ರೈಡಿಂಗ್ ಮಾಡ್ಬೋದು. ಮತ್ತೊಂದು ಏನಂದರೆ, ಎಲ್ಲರೂ ಎಣಿಸೋದು ರೈಡಿಂಗ್ ಬೈಕರ್ ಅಂದ ತಕ್ಷಣ ಫಾಸ್ಟ್ ಹೋಗ್ತಾರೆ ಅಂತ. ನಾಟ್ ನೆಸೆಸರಿಲಿ. ಪೀಪಲ್ ಗೋ ಈವನ್ ಸ್ಲೋ ಆಲ್ಸೋ. ಸೇಫ್ಟಿ ಕಮ್ಸ್ ಫಸ್ಟ್. ಫಾರ್ ಎನಿಥಿಂಗ್ ಸೇಫ್ಟಿ ಕಮ್ಸ್ ಫಸ್ಟ್. ಹಾಗಾಗಿ ಬೈಕಿಂಗ್ ಮಾಡ್ಬೋದು. ಅಂದರೆ ಒಂದು ನಮ್ಮ ಫಿಟ್ನೆಸ್ ಸರಿ ಇರಬೇಕು, ಮತ್ತೊಂದು ಫಾಸ್ಟ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಸೇಫ್ಟಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಂಗಾದರೆ ಪ್ಲ್ಯಾನ್ ಆಗ್ತಾ ಇರುತ್ತೆ. ಐ ಡೋಂಟ್ ವಾಂಟ್ ಟು ಸ್ಟಾಪ್ ಇಟ್ ಬಿಕಾಸ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಲೈಕ್ ಐ ಆಮ್ ಪ್ರಿಪೇರ್, ಮೆಂಟಲಿ ಪ್ರಿಪೇರ್, ಫಿಸಿಕಲಿ ಪ್ರಿಪೇರ್ಡ್. ಯಾವಾಗದು? ಅದು ಯೂಶ್ವಲಿ ನಾವು ಮಾಡೋದು ಬಿಟ್ವೀನ್ ಮೇ ಆ್ಯಂಡ್ ಸೆಪ್ಟೆಂಬರ್. ಅಂದರೆ ಆಗ ಅಲ್ಲಿ ಸಮ್ಮರ್, ಇಲ್ಲಾಂದರೆ ಈಗ ಹೋದರೆ ಸ್ನೋ ಇರುತ್ತೆ. Any suggestion that you want to give to the audience? Anything? Women of my age group, 50 plus, follow your dream. Whatever dream you have when you are younger, ಆ ಡ್ರೀಮನ್ನು ಇಟ್ಕೊಳ್ಳಿ. ಮಕ್ಕಳು ಮದುವೆಯಾಗಿ ಮನೆ ಬಿಟ್ಟು ಹೋದ ಮೇಲೂ ಕೂಡ ಆ ಡ್ರೀಮನ್ನು ಕಂಟಿನ್ಯೂ ಮಾಡಿ. ಬಿಕಾಸ್ ಲಿವ್ ಯುವರ್ ಲೈಫ್ ಟು ದ ಫುಲ್ಲೆಸ್ಟ್. Any practical tips that you want to share? The riders. ರೈಡರ್ಸ್ ಎಸ್ಪೆಷಲಿ ಹಿಮಾಲಯಕ್ಕೆ ಹೋಗೋದಾದರೆ ಅವರು ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ನನಗೆ ಗೊತ್ತು, ನಮ್ಮ ಜೊತೆ ಹೋದ ರೈಡರ್ಸೇ ಏನೋ ತಿರುಗಾಡ್ಲಿಕ್ಕೆ ಅಂತ ಬಂದಿರೋರು. ಅಲ್ಲಿ ಬಂದರೆ ಮೋಸ್ಟ್ ಎಫೆಕ್ಟೆಡ್ ಸಿಚುವೇಶನ್ ವಿಲ್ ಬಿ ಮೌಂಟೇನ್ ಸಿಕ್ನೆಸ್. ಅಂದರೆ ನಾಸಿಯೇಟೆಡ್, ಮತ್ತು ಇದು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿ. ಒಂದೊಂದು ಸಲ ಎವ್ರಿ ಇಯರ್ ಫ್ಯೂ ವಿಲ್ ಡೈ ಬಿಕಾಸ್ ಆಫ್ ಮೌಂಟೇನ್ ಸಿಕ್ನೆಸ್ ಆ್ಯಂಡ್ ಟ್ರಾವೆಲರ್ಸ್. ಅಂದರೆ ಅವರು ಮೆಂಟಲಿ ಪ್ರಿಪೇರ್ ಆಗಬೇಕು, ಫಿಸಿಕಲಿ ಕೂಡ ಪ್ರಿಪೇರ್ ಆಗಿ ಹೋಗಬೇಕು. ಅಂದರೆ ನಾನು ಫಸ್ಟ್ ಟೈಮ್ ಹೋಗಿ ಬಂದಮೇಲೆ, ನ್ಯೂಸಲ್ಲಿ ಬಂದಮೇಲೆ ತುಂಬ ಜನರು ಸ್ಕೂಟರ್ ಬಿಡೋರು ಬೆಂಗಳೂರಲ್ಲಿ ನನಗೆ ಹೇಳಿದವರಿದ್ದಾರೆ, ಓ ನಿನಗೆ ಹೋಗ್ಲಿಕ್ಕಾದರೆ ನಾನು 10 years ಯಂಗರ್ ನಿಮಗೆ ಅಂತ, ನನಗೆ ಈಸಿ ಆಗತ್ತೆ ಅಂತ. ಇಟ್ಸ್ ಆ್ಯಕ್ಚುಲಿ ನೋ. If you just because you ride Activa, you cannot ride there. Just because you are younger, you can't. Yeah. ಆ್ಯಂಡ್ ಆ್ಯಕ್ಟಿವಾ ಬಿಟ್ಟ ತಕ್ಷಣ ನಮಗೆ ಮೋಟೋ ಬೈಕ್ ಬಿಡ್ಲಿಕ್ಕೆ ಆಗ್ಬೋದು, ಬಟ್ ನಾಟ್ ಆನ್ ದ್ಯಾಟ್ ಟೆರೈನ್. ದ್ಯಾಟ್ ಟೆರೈನ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿಕಾಸ್ ಐ ಮೈ ಸೆಲ್ಫ್ ಪ್ರಿಪೇರ್ಡ್ ಸೋ ಮಚ್, ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್ ವಿದೌಟ್ ಡೂಯಿಂಗ್. ಐ ಕುಡ್ ನಾಟ್ ಡೂ ಇಟ್. ಸೊ ತುಂಬ ವಿಷಯದಲ್ಲಿ ಅವರು ಪ್ರಿಪೇರ್ ಆಗಿ ಹೋಗಬೇಕು. ಎಸ್ಪೆಷಲಿ ರೈಡಿಂಗ್ ಇನ್ ಹಿಮಾಲಯಾಸ್, ರೈಡರ್ ಹ್ಯಾಸ್ ಟು ಪ್ರಿಪೇರ್. ಸುಮ್ಮನೆ ಹೋಗಿ ಅಲ್ಲಿ ಜೊತೆಗಿದ್ದ ರೈಡರ್ಗೆ ತೊಂದರೆ ಆಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೊಂದು ನಾನು ಏನು ಹೇಳಕ್ಕೆ ಬಯಸೋದಂದರೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಲ್ಲಿ ನಮಗೆ
ಆ್ಯಸ್ ಅ ವುಮನ್ ನಮಗೆ ಸಿಗುವ ರೆಸ್ಪೆಕ್ಟ್, ಲಡಾಖೀಸ್ ರೆಸ್ಪೆಕ್ಟ್ ಅ ಲಾಟ್ ವಿಮೆನ್ ರೈಡರ್ಸ್, ತುಂಬ ರೆಸ್ಪೆಕ್ಟ್. ಇನ್ನೊಂದು ರೆಸ್ಪೆಕ್ಟ್ ನಮಗೆ ಸಿಗೋದು ಡಿಫೆನ್ಸ್ ಪೀಪಲಿಂದ. ನಂದೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. 2023 ನಾನು 2022 ಖರ್ದುಂಗ್ಲಾ ಮಾಡಿದ ವರ್ಷ. ನಾವೆಲ್ಲ ಕಡೆ ತಿರುಗಿ ಲೇಗೆ ಹಿಂದೆ ಬರ್ತಾ ಇರುವಾಗ ಐಮ್ ಅ ಟೇಲ್ ಎಂಡರ್, ಆಲ್ವೇಸ್ ಲಾಸ್ಟ್ ರೈಡರ್. ಕತ್ಲಾಗ ಅಕ್ಷರ ಆಯಿತು. ಎಟ್ ಅ ಡಿವಿಯೇಷನ್ ಐ ಡಿಂಟ್ ನೋ ವೆದರ್ ಟು ಗೋ ಲೆಫ್ಟ್ ಆರ್ ರೈಟ್. ಇದಿಲ್ಲ, ನೆಟ್ವರ್ಕ್ ಇಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಿಲ್ಲ, ಮೈಲ್ ಸ್ಟೋನ್ ಇಲ್ಲ. ಸ್ವಲ್ಪ ಭಯ ಕೂಡ ಆಯಿತು. ಅಂದರೆ ಕಿಲೋಮೀಟರ್ ವೈಸ್ ನೋಬಡಿ ಈಸ್ ದೇರ್, ಇನ್ ಫ್ರಂಟ್ ಇನ್ ಬಿಹೈಂಡ್ ನೋಬಡಿ ಈಸ್ ದೇರ್. ಫಸ್ಟ್ ಕಣ್ಣೀರು ಬರುತ್ತೆ. ಅಂದರೆ ಓವರ್ನೈಟಲ್ಲಿ ಇರುವ ಹಾಗೆ ಇಲ್ಲ, ಅಂದರೆ ಟೆಂಪ್ರೇಚರ್ ಮೈನಸ್ ಆಗುತ್ತೆ. ಮತ್ತು ನಮ್ಮ ಹತ್ರ ಎಲ್ಲ ಗ್ಯಾಜೆಟ್ಸ್ ಇರೋದಿಲ್ಲ, ಅಂದರೆ ಎಲ್ಲ ನಾವು ನಮ್ಮ ಬ್ಯಾಕಪ್ ವೆಹಿಕಲ್ ಹಾಕಿರ್ತೀವಿ. ಹಾಗಾಗಿ ಕಣ್ಣೀರು ಬರೋಕ್ಕೆ ಶುರು ಆಯಿತು. ಹೇಗೆ ಹೋಗೋದು, ಮುಂದಿನವ್ರು ಹೋಗಿದ್ದಾರೆ. ಆಗ ನನಗೊಂದು ಡಿಫೆನ್ಸ್ ವೆಹಿಕಲ್ ಬರುತ್ತೆ. ಅಲ್ಲಿ ಸಿಗೋದು ಓನ್ಲಿ ಡಿಫೆನ್ಸ್ ವೆಹಿಕಲ್. ಡಿಫೆನ್ಸ್ ಬಿಗ್ ದೊಡ್ಡ ಟ್ರಕ್ ಇರುತ್ತೆ ಅಲ್ಲ, ಅದು. ಅವರು ಬಂದು ಅವ್ರಿಗೆ ನಿಲ್ಲಿಸಿದೆ. ಒಬ್ಬರು ಡ್ರೈವರ್ ಕರೆದ್ರು ನನಗೆ. ನಾನು ಹೇಳಿದೆ ನನಗೆ ಎಲ್ಲೇ ಹೋಗಬೇಕು, ಈ ಲೆಫ್ಟ್ ತಗೊಳ್ಬೇಕಾ ರೈಟ್ ತಗೊಳ್ಬೇಕಾ ಅಂತ. ಅವ್ರಿಗೆ ಕೇಳಲಿಲ್ಲ. ಅಂದರೆ ನಾವೆಲ್ಲ ಕವರ್ ಮಾಡಿಟ್ಟಿರ್ತೀವಿ, ಎಲ್ಲ ಕವರ್ ಆಗಿರುತ್ತೆ, ಖಾಲಿ ಐಸ್ ಮಾತ್ರ ವಿಸಿಬಲ್. ಮತ್ತು ನಾನು ಹೆಲ್ಮೆಟ್ ಎಲ್ಲ ತೆಗೆದ ಮೇಲೆ ಅವ್ರು ಹೇಳಿದ್ರು, ಮೇಡಮ್ ಆಪ್. ಅಂದರೆ ಅವರು ಎಣಿಸ್ಲಿಲ್ಲ, ಅವ್ರು ಎಣಿಸಿದ್ರು ನಾನೊಂದು ಹುಡುಗ ಅಂತ. ಓಕೆ, ಮತ್ತು ಇಷ್ಟು ದೂರ ನೀವು ಬಂದಿದ್ದೀರಿ, ಎಲ್ಲಿಂದ ಬಂದಿರೋದು? ನಾನು ಹೇಳಿದೆ ನಾನು ಬೆಂಗಳೂರಿಂದ ಬಂದಿರೋದು, ನನ್ನ ಟೀಮ್ ಇದೆ, ಮುಂದ್ಗಡೆ ಇದೆ, ನನಗೆ ದಾರಿ ಗೊತ್ತಿಲ್ಲ, ದಾರಿ ತಪ್ಪಿದೆ. ಅವರು ತುಂಬ ನನಗೆ ಸೆಲ್ಯೂಟ್ ಎಲ್ಲ ಮಾಡಿ ಮತ್ತೆ ನಾನು ದಾರಿ ತೋರಿಸ್ತೇನೆ ಅಂತ ಅವ್ರು ಹೇಳಿದ್ರು. ನಾನು ಫಾಲೋ ಮೀ ಅಂದರೆ ಅವರು ಆ ದಾರಿಯಲ್ಲಿ ನನಗೆ ಸ್ವಲ್ಪ ಸಿವಿಲೈಸೇಷನ್ ಇರುವ ತನಕ ಬಿಟ್ಟು ಮತ್ತೆ ಹೇಳಿದರು ಈ ರಸ್ತೆಯಲ್ಲಿ ಹೋಗಿ ಲೇಗ ಹೋಗುತ್ತೆ ಅಂತ. ಸೊ ಐ ರಿಯಲಿ ರೆಸ್ಪೆಕ್ಟ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಿಕಾಸ್ ಅವರು ವಿದೌಟ್ ಫ್ಯಾಮಿಲಿ ಇರೋದಲ್ಲಿ, ನೋ ಫ್ಯಾಮಿಲೀಸ್, ದೇ ಬೈ ದೆಮ್ಸ್. ಐ ಮೀನ್ ಡಿಫೆನ್ಸಲ್ಲಿ ಫ್ಯಾಮಿಲಿ ತಗೊಂಡು ಹೋಗೋಕ್ಕಿಲ್ಲ ಲಡಾಖಲ್ಲಿ. ಹಾಗಾಗಿ ಅವರು ವುಮನ್ ರೈಡರ್ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಈವನ್ ಲಡಾಖೀಸ್ ಆಲ್ಸೋ ವುಮನ್ ರೈಡರ್ ಅಂದರೆ ಅಷ್ಟು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ರೆಸ್ಪೆಕ್ಟ್ ನಮಗೆ ಬೇರೆ ಕಡೆ ಸಿಗೋದಿಲ್ಲ. ಸಿಗೋದಿಲ್ಲ. ಆ್ಯಂಡ್ ನೋ ಲಿಕ್ಕರ್, ನೋ ಸಿಗರೇಟ್, ಆ್ಯಂಡ್ ದೇ ನೀಡ್ ಟು ಗೆಟ್ ಯೂಸ್ ಟು ಇದು. ನಾವು ಲಡಾಖ್ಗೆ ಹೋಗ್ತೀವಿ, ಚಂದ ಪಿಕ್ಚರ್ ಹಾಕ್ತೀವಿ ಯೂಟ್ಯೂಬಲ್ಲಿ, ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಟಫ್ ಇದೆ, ಅಂದರೆ ಒಂದು ಊಟ ಇಲ್ಲ ಸರಿಯಾಗಿ. All through the day, because morning we don't have a good breakfast, because all through the day we ride. As a woman there are no toilets. ಸೊ ನಾವು ಎಲ್ಲ ವೈಲ್ಡಾಗಿ ನಾವು ಟೆರೇನಲ್ಲಿ ಟ್ರಾವೆಲ್ ಮಾಡುವಾಗ ನೋ ರೆಸ್ಟ್ ರೂಮ್ಸ್ ಎಟ್ ಆಲ್ ಫಾರ್ ವಿಮೆನ್. ಸೊ ವಿ ಈಟ್ ಲೈಟ್, ಆ್ಯಂಡ್ ಡ್ಯೂರಿಂಗ್ ದ ಡೇ ವಿ ಗೆಟ್ ಓನ್ಲಿ ಮ್ಯಾಗಿ ನೂಡಲ್ಸ್, ನಥಿಂಗ್ ಎಲ್ಸ್, ಬಿಕಾಸ್ ದಟ್ಸ್ ನೋ ಶಾಪ್ಸ್. ಈಗ ನಮಗೆ ಇಲ್ಲಿ ಹೋಗುವಾಗ ದಾರಿಯಲ್ಲಿ ಹೋಟೆಲ್ ಸಿಗತ್ತೆ, ಅಲ್ಲಿ ಹಾಗಿಲ್ಲ. ಸ್ವಲ್ಪ ಸಣ್ಣ ಗೂಡಂಗಡಿ, ಅವ್ರಿಗೆ ಅಲ್ಲಿಗೆ ಮ್ಯಾಗಿ ನೂಡಲ್ಸ್ ಮಾತ್ರ ಕೊಡೋದು, ಇಲ್ಲಾಂದರೆ ಬ್ರೆಡ್ ಆಮ್ಲೆಟ್, ಬೇರೆ ಏನು ತಿನ್ನೋಕ್ಕೆ ಸಿಗೋದಿಲ್ಲ. ಮತ್ತು ಒಂದೊಂದು ಕಡೆ ನಾವು ಟೆಂಟಲ್ಲಿ ನಿಲ್ಲಬೇಕಾಗತ್ತೆ, ಸ್ನಾನ ಮಾಡಲಿಕ್ಕೆ ನೀರಿರೋದಿಲ್ಲ. ಇಟ್ಸ್ ವೆರಿ ಟಫ್ ಆ್ಯಕ್ಚುಲಿ. ನಾವು ಹೋಗುವಾಗ, ನಾವು ಹಿಂದೆ ಬರುವಾಗ ಹಾಕುವ ಬಟ್ಟೆನ ನಾವು ಸಪ್ರೇಟ್ ಇಟ್ಟಿರ್ತೀವಿ, ಅಂದರೆ ನಾವು ತುಂಬ ಸ್ಮೆಲ್ ಆಗ್ತಾ ಇರ್ತೇವೆ. ಹಾಗೆ ಆ ಟಫ್ ಮೆಂಟಲಿ ಪ್ರಿಪೇರ್ ಆಗಿ ಹೋಗಬೇಕು. ಇದು ಬೈಕರ್ಗೆ. ಬಟ್ ಕಾರಲ್ಲಿ ಹೋಗೋರ ಸಿನಾರಿಯೋ ಡಿಫ್ರೆಂಟ್. ನೀವು ಸ್ನಾನ ಅಂತ ಹೇಳ್ತಾರೆ, ಟೆಂಟಲ್ಲಿ ನಿಲ್ಬೇಕಾಗುತ್ತೆ ಅಂತ ಹೇಳಿದ್ರಲ್ಲಿ ಏನಂಗಂದ್ರೆ ಅರ್ಥ? ಅಂದರೆ ಕೆಲವು ಕಡೆ ಅದು ಬಾರ್ಡರ್ ಆಗಿದ್ದರಿಂದ ಕನ್ಸ್ಟ್ರಕ್ಷನ್ ಈಸ್ ನಾಟ್ ಅಲೌಡ್. ಈಗ ನಮಗೆ ಲೈಟ್ಸ್ ಕೂಡ ಆಫ್ಟರ್ 8 o'clock ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಹಾಗಾಗಿ ಸೋಲಾರ್ ಲೈಟ್ಸ್ ನಾವು ಯೂಸ್ ಮಾಡೋದು. ಆಫ್ಟರ್ 8 o'clock ಕಂಪಲ್ಸರಿ ಲೈಟ್ ಆಫ್ ಮಾಡಬೇಕು. ನೋ ಕನ್ಸ್ಟ್ರಕ್ಷನ್, ನೋ 5-star ಹೋಟೆಲ್ಸ್, ನಥಿಂಗ್. ಅದು 6 ತಿಂಗಳಿಗಾಗಿ ಟೆಂಪ್ರರಿ ಟೆಂಟ್ಸ್ ಕಟ್ಟಿರ್ತಾರೆ, ಆ ಟೆಂಟ್ಸಲ್ಲಿ ನಾವಿರಬೇಕು. ನೀರು ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲ ಅಂದರೆ ಒಂದೊಂದು ಕಡೆ ನೀರೇ ಸಿಗೋದಿಲ್ಲ ನಮಗೆ. ವಾಶ್ರೂಮ್ಗೆ ಮಾತ್ರ, ಸ್ನಾನ ಮಾಡೋಕ್ಕೆ, ಮುಖ ತೊಳೆಯೋಕ್ಕೆ ಮಾತ್ರ. ಬೇದಿಂಗ್ ಯು ಡೋಂಟ್ ಗೆಟ್ ವಾಟರ್. ಹಾಗಾಗಿ ಅಂಥದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿ ಹೋಗಬೇಕು. ಅಂದರೆ ನಾನು ಇಲ್ಲಿ ಬಂದಮೇಲೆ ಯಾರಿಗಾದರೂ ಹೇಳಿದರೆ, ನಾನು 2 days ಅಂದರೆ ಮತ್ತೆ ರೈಡ್ ಮಾಡಿ, ನಾವು ತುಂಬ ಡಸ್ಟಲ್ಲಿ ರೈಡ್ ಮಾಡೋದು, ಸ್ಮೆಲ್ ಬರುತ್ತೆ, ಅಂದರೆ ತುಂಬ ಡಸ್ಟ್ ಇರುತ್ತೆ ಮೈ ಮೇಲೆ, ಸ್ನಾನ ಮಾಡಲಿಕ್ಕೆ ನೀರು ಸಿಗೋದಿಲ್ಲ.
ಅದೆಲ್ಲ ಟಫ್. ಬಟ್ ಒನ್ಸ್ ಯು ಅಚೀವ್ ದಟ್, ರೀಚ್ ದ ಹೈಟ್, ಆ್ಯಸ್ ಐ ಸೆಡ್, ದಟ್ ಯು ಕೆನಾಟ್ ಎಕ್ಸ್ಪ್ರೆಸ್ ದಟ್ ಹ್ಯಾಪಿನೆಸ್. ಸೊ ಬೇಸಿಕಲಿ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಏನಂತೂ ರೊಮ್ಯಾಂಟಿಕ್ ಆಗಿ ಒಂದಷ್ಟು ಫಿಲ್ಟರ್ಗಳನ್ನ ಹಾಕ್ಕೊಂಡು ನಾವು ಚಂದ ಪೋಸ್ಗಳನ್ನ ಕೊಡ್ತೀವಿ. ಇಟ್ಸ್ ನಾಟ್ ದ್ಯಾಟ್ ರೊಮ್ಯಾಂಟಿಕ್, ಓಕೆ, ಇಟ್ಸ್ ವೆರಿ ಟಫ್ ಅನ್ನೋದು ಮಾರಲ್ ಆಫ್ ದ ಸ್ಟೋರಿ. ಸೊ ಹೀಗಾಗಿ ಏನೋ, ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ತುಂಬ ಒಳ್ಳೆ ಲೆಸನ್ ಹೇಳಿದ್ರಿ ನೀವು ಆ್ಯಕ್ಚುಲಿ. ತುಂಬ ಥ್ಯಾಂಕ್ಸ್ ವಿಲ್ಮಾ ಕ್ರಾಸ್ತಾ, ನಮ್ಮ ಜೊತೆ ಮಾತಾಡಿದ್ರಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಮಾತುಗಳು ಕೇಳಿದ್ರೆ ನಾವು ಹಿಮಾಲಯದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಸೊ ಆಮೇಲೆ ಎಲ್ಲ ಹುಡುಗರಿಗೆ ಎಸ್ಪೆಷಲಿ ಬೈಕ್ ಜೊತೆಗೆ ಅದೊಂದು ಇರುತ್ತೆ, ಕನೆಕ್ಷನ್ ಖಂಡಿತ ಇರುತ್ತೆ. ಬಟ್ ಓವರ್ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನು ಕಳ್ಕೊಂಡ್ಬಿಡ್ತೀವಿ. ಒಂದು ಮನೇಲಿ ಒಂದು ಸ್ಕೂಟಿ ಇರುತ್ತೆ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಸ್ಕೂಟಿನಲ್ಲಿ ಹೋಗಿ ಬರ್ತೀವಿ. ಬಿಟ್ಟರೆ ಬೈಕ್ ಅಂತ ಇಟ್ಕೊಳ್ಳೋವಂಥ ಸಂಖ್ಯೆ ಕಡಿಮೆ. ಓಕೆ, ಅವರು ಆಫ್ಟರ್ 40, 45, 50 ಆ ರೇಂಜಲ್ಲಿರುವಂಥವ್ರು ಕೆಲವರು ಇಟ್ಕೊಂಡ್ರೆ ನೋಡಿದ್ದೀನಿ. ಅದರಲ್ಲೂ ಕೆಲವರು ತುಂಬ ಜನ ಅದನ್ನು ಇಷ್ಟಪಡ್ತಾರೆ. ಬಟ್ ಇನೇಟ್ ಒಂದು ಕನೆಕ್ಷನ್ ಬೈಕ್ ಜೊತೆಗೆ ನನಗಂದು ಭಾಳ ಜನರಿಗೆ ಇರುತ್ತೆ. ಹೆಣ್ಮಕ್ಳಿಗೆ ಇರುತ್ತಲ್ಲ ಗೊತ್ತಿಲ್ಲ, ಬಟ್ ಹುಡುಗರಿಗೆ ಅದು ಇದ್ದೇ ಇರುತ್ತೆ. ಯಾಕಂದ್ರೆ ಯಾವುದೋ ಒಂದು ಟೈಮಲ್ಲಿ ನಾವು ಅದನ್ನು ಎಂಜಾಯ್ ಮಾಡಿರ್ತೀವಿ ಬೈಕ್ನ. ಬಟ್ ಆಫ್ಟರ್ ದ್ಯಾಟ್ ಅದನ್ನು ಹೇಳ್ದಂಗೆ ಅದು ಸ್ವಲ್ಪ ಇದಾಗಿರುತ್ತೆ. ಮೇಡಮ್ ಅದನ್ನು ಹೇಗೆ ರೀಕನೆಕ್ಟ್ ಮಾಡಿಕೊಂಡು, ಯಾಕೆಂದರೆ ಅವರು ಕೂಡ ತುಂಬ ವರ್ಷಗಳ ಕಾಲ ಓಡಿಸಿರಲಿಲ್ಲ. ನೀವು 25 ಇಯರ್ಸ್ ನಾನು ಓಡಿಸಿರಲಿಲ್ಲ. 25 ಇಯರ್ಸ್ ಓಡಿಸಿರಲಿಲ್ಲ. ನೋಡಿ, ಸೊ ನಿಮ್ಮ 51ನೇ ವಯಸ್ಸಲ್ಲಿ ಶುರು ಮಾಡಿದ್ರಾ ನೀವು? 51 ಇಯರ್ಸ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಐ ವೆಂಟ್ ಇನ್ 53. ಯೂಶ್ವಲಿ ಸಾಕು ಅನ್ನೋ ಟೈಮಲ್ಲಿ ಅವ್ರು ಶುರು ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಈಗಲೂ ನಾನ್ ಸ್ಟಾಪ್ ಆಗೋದು ಹೋಗ್ತಾ ಇದೆ. ಸೊ ಐ ಥಿಂಕ್ ಅಲ್ಲಿ ತುಂಬ ಪಾಠಗಳಿದೆ ನಮ್ಮ ಕಲಿಯೋಕ್ಕೆ. ಸೊ ಜಗತ್ತಿನ ಅತಿ ಎತ್ತರದ ಮೋಟ್ರಬಲ್ ರೋಡ್ಗಳನ್ನ ಅವರು ತಾವು ಹೋಗಿದ್ದಾರೆ, ತಮ್ಮ ಮಗಳ ಜೊತೆಗೂ ಹೋಗಿದ್ದಾರೆ. ಈಗ ಇನ್ನೊಂದು ಹೊಸದು, ಅದು ಇನ್ನೂ ಎತ್ತರದ ಮೋಟ್ರಬಲ್ ರೋಡ್ ಆಗಿದೆ ಹಿಮಾಲಯದಲ್ಲಿ, ಅದಕ್ಕೂ ಕೂಡ ಹೋಗುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಸಂಚಾರಿ ಕಾರ್ಯಕ್ರಮದ ಮತ್ತೊಬ್ಬ ಸಂಚಾರಿ ವಿಲ್ಮಾ ಕ್ರಾಸ್ತಾ ಕರ್ವಾಲ್ ಅವ್ರ ಜೊತೆ ಮಾತಾಡಿದ್ವಿ. ಈ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ಮತ್ತು ಹಿಮಾಲಯದಲ್ಲಿ ರೈಡ್ ಮಾಡಿರುವಂಥ ಅನುಭವ ನಿಮಗಿದ್ದರೆ, ನಿಮ್ಮ ಸ್ನೇಹಿತರಿಗಿದ್ದರೆ, ನಿಮ್ಮ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಸಂಚಾರಿ, ಮಾಡ್ತಾ ಇರಿ ಸಂಚಾರ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.